ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಹೀಗೆ ಕನಸು ಎಚ್ಚರ ಒಂದೇ ಲೆವೆಲ್ ಆಫ್ ರಿಯಾಲಿಟಿ ಆಗಿದ್ರೆ ಇಲ್ಲಿ ದೇಶಕಾಲ ನಿಮಿತ್ತಗಳನ್ನು ಏನು ಹೇಳ್ತೀವೋ ಅಲ್ಲೂ ನಾವು ನೋಡಬೇಕಾಗಿತ್ತು. ಆದ್ರೆ ಅಲ್ಲಿ ನಾವು ನೋಡೋಲ್ವಲ್ಲ. ಇಲ್ಲಿ ದೇಶಕಾಲ ನಿಮಿತ್ತವೇ ಬೇರೆ, ಅಲ್ಲಿ ದೇಶಕಾಲ ನಿಮಿತ್ತವೇ ಬೇರೆ. ಇಲ್ಲಿರೋ ಹಾಗೆ ಅನುಸ್ಯೂತವಾಗಿಲ್ಲ. ಎಲ್ಲೋ ಕನಸು ಶುರುವಾಗುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಈಗ ಅದು ಹೇಗೋ ಪರ್ಯವಸಾನವಾಗುತ್ತೆ. ಇಲ್ಲಿರುವ ಕಾರ್ಯಕಾರಣ ಸಂಬಂಧ ಅಲ್ಲಿ ಇಲ್ಲ. ಇಲ್ಲಿ 5 ನಿಮಿಷ ಅವನು ಕನಸು ಕಾಣ್ತಾ ಇದ್ರೆ ಅವನು 4 ದಿವಸ ಎಲ್ಲೆಲ್ಲೋ ಓಡಾಡ್ದಾಗ ಕನಸು ಬೀಳುತ್ತೆ. 5 ನಿಮಿಷದಲ್ಲಿ ಅಷ್ಟೆಲ್ಲ ಓಡಾಡೋದು ಸಾಧ್ಯವೋ? ಹೀಗೆ ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಮಾಯಾ ಏವ. ಅದರ ಲೆವೆಲ್ ಆಫ್ ರಿಯಾಲಿಟಿ ಆಫ್ ಎ ಡ್ರೀಮ್ ಈಸ್ ಆಲ್ಟುಗೆದರ್ ಡಿಫರೆಂಟ್ ಫ್ರಾಮ್ ದಿ ಲೆವೆಲ್ ಆಫ್ ರಿಯಾಲಿಟಿ. ಇದಕ್ಕೆ ಆಚಾರ್ಯರು ಹೇಳ್ತಾರೆ, ನ ಏತದಸ್ತಿ ಯದುಕ್ತಂ ಸಂಧ್ಯೆ ಸೃಷ್ಟಿ ಪಾರಮಾರ್ಥಿಕಿ ಇತಿ. ಈಗ ನೀವು ಹೇಳಿದ್ರಲ್ಲ, ಎಚ್ಚರವಾದ ಜಗತ್ತು ಎಷ್ಟು ಪಾರಮಾರ್ಥಿಕವೋ, ಇದು ಪಾರಮಾರ್ಥಿಕ ಅಂದ್ರೆ ಏನು? ಕಂಪ್ಲೀಟ್ಲಿ ರಿಯಲ್, ದಿಟವಾದದ್ದು, ನಿಜವಾದದ್ದು. ಇದು ಪಾರಮಾರ್ಥಿಕಿ ಅಂದ್ರೆ ಯಾವುದು ಅವ್ಯಯ ಅಂದ್ರೆ ಯಾವ ರೀತಿಯಿಂದಲೂ ಅದನ್ನು ತೊಲಗಿಸೋದು ಸಾಧ್ಯ ಇಲ್ಲ, ಅಬಾಧ. ಯಾವ ಕಾರಣಕ್ಕೂ ಅದು ತೊಲಗೋದು, ಇದು ಪಾರಮಾರ್ಥಿಕಿ. ಎಚ್ಚರದ ಸೃಷ್ಟಿ ಹೀಗೆ ಪಾರಮಾರ್ಥಿಕಿ. ಆಚಾರ್ಯರು ಹೇಳ್ತಾ ಇದ್ದಾರೆ ಜಗನ್ಮಿಥ್ಯಾನ್ನ ಸತ್ಯ ಸತ್ತ ಅಂತ ಹೇಗಾಗುತ್ತೆ ಏನು ಅವರದು ಗುರುದ್ವಾಗಲ್ಲ ಅದು ಜಗನ್ಮಿಥ್ಯವೇ. ಅದೇ ನಾನು ಹೇಳ್ತಾ ಇರೋದು. ಆಚಾರ್ಯ ಜಗನ್ಮಿಥ್ಯ ಅಂತ ಹೇಳಲಿಲ್ಲ, ಬ್ರಹ್ಮಸೂತ್ರದಲ್ಲೇ ಹೇಳ್ತಾ ಇದ್ದಾರೆ. ಜಗತ್ತು ಸತ್ಯವಾದದ್ದು ಅಂತಲೇ ಆಚಾರ್ಯರು ಹೇಳ್ತಾ ಇರೋದು. ಇದಕ್ಕೆ ವ್ಯಾಖ್ಯಾನವನ್ನು ನೀವು ಒಂದ್ಸರ್ತಿ ನೋಡಿ, ಕನ್ನಡ ಟ್ರಾನ್ಸ್ಲೇಷನ್ ಸಿಗುತ್ತೆ ಇದಕ್ಕೆ. ಇದನ್ನು ಕೂಲಂಕಷವಾಗಿ ನೋಡಿ. ಆಚಾರ್ಯರು ಜಗತ್ತು ಸತ್ಯವೇ, ಪಾರಮಾರ್ಥಿಕಿ ಸೃಷ್ಟಿ. ಜಗತ್ತಿನಲ್ಲಿರೋ ಪಾರಮಾರ್ಥಿ ಸತ್ಯ, ಎಚ್ಚರ ಪಾರಮಾರ್ಥಿಕ, ಕನಸು ಮಾತ್ರ ಮಿಥ್ಯ. ಕನಸು ಎಚ್ಚರ ಒಂದೇ ಅಲ್ಲ. ಇದು ಆಚಾರ್ಯರ ನಿಲುವು. ಇಲ್ಲಿ ಸಂಧ್ಯಾಧಿಕರಣದಲ್ಲಿ ಅವರು ಹಿಡಿದಿರೋದಂತೂ ಆ ಪಟ್ಟು. ಅಂದ್ರೆ ಹೀಗೆ ನ ಏತದಸ್ತಿ, ನೀವು ಹೇಳೋದು ಸರಿಯಲ್ಲ. ಏನು? ಸಂಧ್ಯೆ ಸೃಷ್ಟಿ ಪಾರಮಾರ್ಥಿಕಿ, ಸಂಧ್ಯದಲ್ಲಿ ಪಾರಮಾರ್ಥಿಕವಾದ ಸೃಷ್ಟಿ ಇದೆ ಅಂತ ಹೇಳೋದು ಸರಿಯಲ್ಲ. ಮತ್ತು ಪಾರಮಾರ್ಥಿಕವಾದ ಸೃಷ್ಟಿ ಎಲ್ಲಿದೆ? ಎಚ್ಚರದಲ್ಲಿ ಇದೆ. ಎಚ್ಚರದಲ್ಲಿ ಇರೋ ಪಾರಮಾರ್ಥಿಕ ಸೃಷ್ಟಿ ಸಂಧ್ಯಾಸ್ಥಾನದಲ್ಲಿ ಕನಸಿನಲ್ಲಿ ಇದೆ ಅಂತನ್ನೋದು ಆಗೋಲ್ಲ ಅಂತ ಆಚಾರ್ಯರ ಇದನ್ನೇ ಹೇಳೋದಕ್ಕಾಗಿ ಮುಂದೆ ಹೇಳ್ತಾರೆ, ಮಾಯಾಮಯೀ ಏವ ಸಂಧ್ಯೆ ಸೃಷ್ಟಿ ನ ಪರಮಾರ್ಥ ಗಂಧೋಪಿ ಅಸ್ತಿ. ಅದರಲ್ಲಿ ಪರಮಾರ್ಥದ ಒಂದು ವಾಸನೆಯೂ ಇಲ್ಲ, ಪರಮಾರ್ಥ ಗಂಧೋಪಿ ಅತ್ರ ನಾಸ್ತಿ, ಎಚ್ಚರದಲ್ಲಿ ಇಲ್ಲ. ಇದು ಮಾಯಾಮಯೀ ಏವ, ಮಾಯಿಯಿಂದಲೇ ಉಂಟ. ಅಂದ್ರೆ ಏನು? ಇಟ್ಸ್ ಎ ಪ್ರೊಜೆಕ್ಷನ್. ಕುತಃ, ಯಾಕೆ ಅಂದ್ರೆ ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಸೂತ್ರದ ಮಾತು ಹೇಳ್ತಾ ಇದ್ದಾರೆ. ನಹಿ ಕಾರ್ತ್ಸ್ನೇನ ಅಂದ್ರೆ ಏನು? ಪರಮಾರ್ಥ ವಸ್ತು ಧರ್ಮೇಣ ಅಭಿವ್ಯಕ್ತ ರೂಪ ಸ್ವಪ್ನ. ಪರಮಾರ್ಥ ವಸ್ತು ಸ್ವರೂಪೇಣ, ದಿಟವಾಗಿ ವಸ್ತುಗಳಿರೋ ಹಾಗೆ ಕನಸಿನಲ್ಲಿ ನಮಗೆ ಕಾಣಿಸೋಲ್ಲ. ಅಂದ್ರೆ ಏನು? ಎಚ್ಚರದಲ್ಲಿರೋದು ಪರಮಾರ್ಥ ವಸ್ತು ಸ್ವರೂಪ. ಈ ಪರಮಾರ್ಥ ವಸ್ತುಗಳು ಎಚ್ಚರದಲ್ಲಿ ಇದೆ, ಇದರ ಹಾಗೆ ಕನಸಿನಲ್ಲಿ ಇಲ್ಲ. ಕಾರ್ತ್ಸ್ನೇನ ಅಂತನ್ನೋ ಮಾತಿಗೆ ಪರಮಾರ್ಥ ವಸ್ತು ಧರ್ಮೇಣ ಅಭಿವ್ಯಕ್ತ ಸ್ವರೂಪ ಸ್ವಪ್ನ ನಹಿ, ಅಲ್ಲ, ಸ್ವಪ್ನವಲ್ಲ. ಕಿಂ ಪುನರತ್ರ ಕಾರ್ತ್ಸ್ನ್ಯಂ ಅಭಿಪ್ರೇತಂ. ಇವಾಗ ವಾಸ್ತವವಾಗಿ ಇರತಕ್ಕಂತಹ ಜಗತ್ತು, ಇದಕ್ಕೆ ಕಾರ್ತ್ಸ್ನ್ಯ ಅಂದ್ರೆ ಪರಿಪೂರ್ಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ದೇಶಕಾಲ ನಿಮಿತ್ತ ಸಂಪತ್ತಿರಬಾಧಶ್ಚ. ಯಾವ ದೃಷ್ಟಿಯಿಂದ ಇದು ಸಂಪೂರ್ಣ? ಸೆಲ್ಫ್ ಕನ್ಸಿಸ್ಟ್. ಇಲ್ಲಿ ಕಾರ್ತ್ಸ್ನ್ಯ ಅಂತ ಮಾತಿಗೆ ಏನರ್ಥ? ಸಂಪೂರ್ಣವಾದದ್ದು, ಕಂಪ್ಲೀಟ್, ಸೆಲ್ಫ್ ಕನ್ಸಿಸ್ಟೆಂಟ್, ಸೆಲ್ಫ್ ರಿಲಯಂಟ್. ಈ ಜಗತ್ತಿಗೆ ರಿಯಾಲಿಟಿ ಕೊಟ್ಟಿರೋ ಡೆಫಿನೇಷನ್ ಆದವರು. 3 ಡೈಮೆನ್ಷನ್ಸ್ ಆಫ್ ರಿಯಾಲಿಟಿ ಏನು? ಇಟ್ ಇಸ್ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್. ಇದಕ್ಕೆ ಸೇರಿಸಬೇಕಾದದ್ದು ಏನೂ ಇಲ್ಲ. ಮತ್ತು ಇಟ್ ಇಸ್ ಸೆಲ್ಫ್ ಕನ್ಸಿಸ್ಟೆಂಟ್.
ಅದು ಒಂದಕ್ಕೊಂದಕ್ಕೆ ಸಮಾನವಾದಂಥ ಕಾರ್ಯಕಾರಣ ಸಂಬಂಧ ಇದ್ದು ಪರಸ್ಪರ ಪೂರಕವಾಗಿರತಕ್ಕಂತಹ ಗುಣ ಸಂಪತ್ತುಗಳನ್ನು ಹೊಂದಿದೆ. ಮತ್ತು ಇದರಲ್ಲಿ ಯಾವ್ಯಾವ ವ್ಯವಹಾರ ಇದೆಯೋ ಇದಕ್ಕೆ ಬಾಧ ಅಂತ ಇಲ್ಲ. ಬಾಧ ಅಂದ್ರೆ ಇವತ್ತೇನೋ ಗಡಿಯಾರ ಹೀಗೆ ಓಡುತ್ತೆ, ನಾಳೆ ಇನ್ನೊಂದು ರೀತಿಯಾಗಿ ಓಡುತ್ತೆ ಅಂತ ಅನ್ನೋ ಹಾಗಿಲ್ಲ. ಸೂರ್ಯ ಇವತ್ತೇನೋ ಪೂರ್ವದಲ್ಲಿ ಹುಟ್ಟಿದ, ನಾಳೆ ಪಶ್ಚಿಮದಲ್ಲಿ ಹುಟ್ಟಬಹುದು ಅಂತನ್ನೋ ಹಾಗಿಲ್ಲ. ಇದು ಅಬಾಧ. ಇದು ಒಂದು ನಿಯಮ ಅಂತ ಇದೆ, ಒಂದು ಪರಿಪೂರ್ಣತ ಅಂತ ಇದೆ, ಸ್ವಾಯತ್ತದ ಅಂತ ಇದೆ. ಇದೆಲ್ಲ ಇರೋದು ಇದು ಹೇಗೆ ಬರುತ್ತೆ ಅಂದ್ರೆ ದೇಶ ಕಾಲ ನಿಮಿತ್ತ ಸಂಪತ್ತಿ ಅಬಾಧಶ್ಚ. ಇದಕ್ಕೆ ಬಾಧ ಅಂತ ಇಲ್ಲ. ಸ್ಪೇಸ್, ಟೈಮ್ ಅಂಡ್ ಅಕೇಶನ್, ದೇಶಕಾಲ ನಿಮಿತ್ತ ಸಂಪತ್ತಿ. ನಮ್ಮ ವ್ಯವಹಾರಕ್ಕೆ ಬೇಕಾದದ್ದು ಇದು ಮೂರೇ. ನಮ್ಮ ವ್ಯವಹಾರ ಜೀವನದಲ್ಲಿ ದೇಶ ಅಂತ ಇರಬೇಕು, ಕಾಲ ಅಂತ ಇರಬೇಕು, ನಿಮಿತ್ತ ಅಂತ ಇರಬೇಕು. ಈ ಸಂಪತ್ತಿ ಅಂದ್ರೆ ಮನುಷ್ಯನಿಗಿರತಕ್ಕಂತಹ ಸಾಮಗ್ರಿ ಅಬಾಧಶ್ಚ. ನನಗೊಂದು, ನಿನಗೊಂದು, ಇವತ್ತೊಂದು, ನಾಳೆ ಒಂದು, ಇಲ್ಲೊಂದು, ಅಲ್ಲೊಂದು ಅಂತ ಅನ್ನೋದು ಇಲ್ಲ. ಇದು ಪಾರಮಾರ್ಥಿಕ ಕಾಸ್ನ ಅಂತ ಅನ್ನೋದು. ಇದು ನೈ ಪರಮಾರ್ಥ ವಸ್ತು ವಿಷಯಾಣಿ ದೇಶಕಾಲ ನಿಮಿತ್ತಾನಿ ಅಬಾಧಶ್ಚ ಸ್ವಪ್ನೇ ಸಂಭವಂತಿ. ಸ್ವಪ್ನದಲ್ಲಿ ಹೀಗೆ ಒಂದು ಅಬಾಧವಾಗಿರುತ್ತೆ ದೇಶಕಾಲ ನಿಮಿತ್ತಗಳು ಅಂತ ಹೇಳೋ ಹಾಗಿಲ್ಲ. ನ ತಾವತ್ ಸ್ವಪ್ನೆ ರಥಾದೀನಾಂ ಉಚಿತ ದೇಶ ಸಂಭವತಿ. ಇವಾಗ ಎಚ್ಚರವಾಗಿರುವಾಗ ಒಂದು ರಥ ಅಂದ್ರೆ ಆ ರಥಕ್ಕೆ ಬೇಕಾದಂತಹ ಜಾಗ ಅಂತ ಇರಬೇಕು. ಆ ಜಾಗ ಇರದೆ ರಥ ಅಂತ ಇರಲಾರದು. ಆದರೆ ಸ್ವಪ್ನದಲ್ಲಿ ಆದರೂ ರಥಾದೀನ ಉಚಿತೋ ದೇಶ ಸಂಭವತಿ. ಆ ಜಾಗ ಎಲ್ಲಿದೆ? ನೀವು ಹಾಸಿಗೆ ಮಲ್ಕೊಂಡು ಕನಸು ಕಾಣ್ತಾ ಇರುವಾಗ ಆ ರಥವನ್ನ ಕೂಡಿಸೋ ಜಾಗ ಎಲ್ಲಿದೆ? ರಥಾದೀನ ಉಚಿತೋ ದೇಶ ಸಂಭವತಿ. ನಹಿ ಸಂಪೃತೆ ದೇಹದೇಶೇ ರಥಾದಯೋ ಅವಕಾಶಂ ಲಭೇರನ್ನೇ. ನೀವು ನಿಮ್ ದೇಹದೊಳಗೆ ಕನಸು ಕಾಣ್ತಾ ಇದ್ದಾಗ ರಥ ನಿಮ್ ದೇಹದೊಳಗೆ ಬಂತು ಅವಾಗ ಅಂತ ಹೇಳೋಕ್ಕಾಗತ್ತೆ? ರಥಾದಯ ಸಂಪೃತೆ ದೇಹದೇಶೇ ಅವಕಾಶಂ ಲಭೇರನ್. ನಾವು ಕನಸು ಕಾಣೋದೆಲ್ಲ ಆಗ ಬಂದಿದೆ ವಾಸ್ತವವಾಗಿ ಹೇಗೆ ಹೇಳೋದು? ಸ್ಯಾದೇತತ್ ಬಹಿರ್ದೇಶಾತ್ ಸ್ವಪ್ನಂ ದ್ರಕ್ಷತಿ ದೇಶಾಂತರಿತ ದ್ರವ್ಯಗ್ರಹಣಾತ್. ಅಥವಾ ಹೀಗೆ ಹೇಳ್ಬಹುದು, ಬಹಿರ್ದೇಹಾತ್ ಸ್ವಪ್ನಂ ದ್ರಕ್ಷತಿ. ಇವನು ಕನಸು ಕಾಣೋದು ತನ್ನ ಒಳಗೆ ಇರೋ ಹಾಗೆ ಕಾಣಿಸೋಲ್ವಲ್ಲ. ಇವನು ಎಲ್ಲೋ ರಸ್ತೆಯ ಮೇಲೆ ರಥ ಹೋಗ್ತಿರೋ ಹಾಗೆ ಕಾಣುತ್ತೆ ಇವನಿಗೆ. ತನ್ನ ದೇಹದಲ್ಲೇ ಓಡಾಡ್ತಾ ಇರೋ ಹಾಗೆ ಯಾರು ಕನಸು ಕಾಣ್ತಾನೆ? ಆದ್ರಿಂದ ದೇಹಾತ್ ಬಹಿಹಿ, ದೇಹದ ಹೊರಗಡೆ ಸ್ವಪ್ನಂ ದ್ರಕ್ಷತಿ, ಕನಸನ್ನು ಕಾಣ್ತಾನೆ. ದೇಶಾಂತರಿತ ದ್ರವ್ಯಗ್ರಹಣಾತ್. ಹಾಗೆ ಹೇಳಿದ್ರೆ ದರ್ಶಯತಿ ಚ ಶ್ರುತಿ ಬಹಿರ್ದೇಶಾತ್ ಸ್ವಪ್ನಂ. ಆಯ್ತು, ಶ್ರುತಿಯೂ ಹೇಳುತ್ತೆ. ಈಗ ಹೇಳಿ ಏನು? ಬಹಿಷ್ಕುಲಾಯಾದಮೃತಶ್ಚರಿತ್ವಾ ಸ ಈಯತೆ ಅಮೃತೋ ಯತ್ರ ಕಾಮಂ. ಕುಲಾಯ ಅಂದ್ರೆ ಗೂಡು. ಹಕ್ಕಿಗಳಿಗೆ ಗೂಡು ಹೇಗಿರುತ್ತೋ ಹಾಗೆ ಕುಲಾಯ ಅಂತಾರೆ. ಬಹಿರ್ಕುಲಾಯಾತ್, ಈ ಗೂಡಿನ ಹೊರಗಡೆ ಹಾರಿ ಹೋಗಿ ಯತ್ರ ಕಾಮಂ, ತನಗೆ ಎಲ್ಲಿ ಬಯಕೆ ಇರುತ್ತೋ ಅಲ್ಲಿ ಅಮೃತ ಈಯ ಅಲ್ಲಿ ಹೋಗ್ತಾನೆ ಅಂತ ಹೇಳಿದೆ. ಸ್ಥಿತಿಗತಿ ಪ್ರತ್ಯಯ ಭೇದಶ್ಚ ನ ಅನಿಷ್ಕ್ರಾಂತೆ ಜಂತೌ ಸಾಮಂಜಸ್ಯಂ ಅಸ್ನುವೀತ ಇತಿ ನ ಇತ್ಯುಚ್ಯತೆ. ಹೀಗೆ ಹೇಳ್ತೀವಿ ನಾವು. ಸ್ವಪ್ನದಲ್ಲಿ ಅವನು ತನ್ನ ಒಳಗಿರೋಲ್ಲ, ಹೊರಗೆ ಹೋಗ್ತಾನೆ. ಅವನು ಹೇಗೆ ಹಕ್ಕಿ ಹೊರಗೆ ಸಂಚಾರ ಮಾಡ್ತಾ ಹಾಗೆ ಸ್ವಪ್ನ ಕಾಣುವಾಗಿ ಇವನು ತನ್ನ ದೇಹವನ್ನು ಬಿಟ್ಟು ಹೊರಗೆ ಹೋಗಿ ರಥಾದಿಗಳ ಮೇಲೆ ಕುದುರೆಗಳನ್ನು ಕಟ್ಟಿಕೊಂಡು ದಾರಿಯಲ್ಲಿ ಹೋಗ್ತಾನೆ. ಅಂದ್ರೆ ನ ಇತ್ಯುಚ್ಯತೆ, ಇದು ಸಾಧ್ಯ ಇಲ್ಲ. ನಹಿ ಸುಪ್ತಸ್ಯ ಜಂತೋ ಕ್ಷಣಮಾತ್ರೇಣ ಯೋಜನ ಶತಾಂತರಿತಂ ದೇಶಂ ಪರ್ಯೇತುಂ ವಿಪರ್ಯೇತುಂ ಚ ತತಃ ಸಾಮರ್ಥ್ಯಂ ಸಂಭಾವ್ಯತೆ. ದೇಹದಿಂದ ಹೊರಗೆ ಹೋಗ್ತಾನೆ, ದೇಹದಿಂದ ಹೊರಗಿರೋದೆಲ್ಲ ದಿಟವಾದ್ದಲ್ಲ, ವಾಸ್ತುವಾದ ಸೃಷ್ಟಿ. ಅಂದ್ರೆ ಇಲ್ಲಿ ಇವರು ಕನಸು ಕಾಣೋದು ಒಂದು ಕ್ಷಣ ಮಾತ್ರ, ಒಂದು 5 ನಿಮಿಷ ಮಾತ್ರ. ಅವನು ರಥದಲ್ಲಿ ಹೋಗೋದು ಯೋಜನ ಶತಂ 100 ಮೈಲಿ ಹೋಗಿ ಹಿಂದಕ್ಕೆ ಬರ್ತಾನ ಅವನು.
ಅಷ್ಟನ್ನು ಒಂದು ಕ್ಷಣದಲ್ಲಿ ಮಾಡುವುದು ಸಾಧ್ಯವೋ? ಸಾಮರ್ಥ್ಯಂ ಸಂಭಾವ್ಯ ಕ್ವಚಿಚ್ಚ ಪ್ರತ್ಯಾಗಮನ ವರ್ಜಿತಂ ಸ್ವಪ್ನಂ ಶ್ರಾವಯತಿ ಕುರುಷ್ಮಂ ಅಹಂ ಅದ್ಯ ಶಯಾನು ನಿದ್ರಯಾಭಿಪ್ಲುತಃ ಸ್ವಪ್ನೆ ಪಂಚಾಲಾನ್ ಅಭಿಗತಶ್ಚಾಸ್ಮಿನ್ ಪ್ರತಿಬುದ್ಧಶ್ಚ ಇತಿ. ಅದು ಎಲ್ಲಾ ಕನಸುಗಳಲ್ಲೂ ಕೂಡ ಎಲ್ಲಿಯೋ ಹೋಗಿ ನಾವು ಹಿಂದಕ್ಕೆ ತಮ್ಮ ದೇಹದೊಳಗೆ ಬಂದಾಗ ಯಾರೂ ಕನಸು ಕಾಣೋಲ್ಲ. ಎಲ್ಲೋ ಹೋದಾಗ ಹೋಗಿ ಅಲ್ಲೇ ಕನಸು ಮುಗಿದು ಹೋಗುತ್ತೆ, ನೀವು ಹಿಂದಕ್ಕೆ ಬರೋದೇ ಇಲ್ಲ. ಇಲ್ಲಿ ಕನಸು ಅಂತಂದ್ರೆ ಇವನು ಸೃಷ್ಟಿ ಮಾಡಿಕೊಳ್ಳೋದು, ಇವನು ಸೃಷ್ಟಿ ಮಾಡಿಕೊಳ್ಳೋದು ಎಲ್ಲೋ ಹೋದಾಗ ಇರಬೇಕು, ಇವನಲ್ಲೇ ಹಿಂತಿರುಗಬೇಕು. ಎಚ್ಚರ ಆಗೋದು ಇವನೇ ತಾನೆ, ಕನಸು ಕಾಣೋದು ಇವನೇ, ಎಚ್ಚರವಾಗೋದು ಇವನಿಗೆ. ಆದ್ರಿಂದ ಕನಸು ಇವನಲ್ಲೇ ಮುಗಿಯಬೇಕು. ಆದ್ರೆ ಹಾಗೆ ಇಲ್ಲವಲ್ಲ, ಎಷ್ಟೋ ಕನಸುಗಳು ಪಂಚಾಲ ದೇಶಕ್ಕೆ ಹೋಗ್ತಾರೆ, ಅವನು ಹೋಗ್ತಾ ಇರೋ ಹಾಗೆ ಎಚ್ಚರ ಆಗ್ತದೆ. ಇದು ಯಾವ ದೇಶಕಾಲ ನಿಯಮ ಆಗಿದೆವು? ದೇಹಾಚ್ಚ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಕೊಂಡು ಬರ್ತಾರೆ ಇದನ್ನೆಲ್ಲ. ಏನ ಚಾಹಂ ದೇಹೇನ ಇತ್ಯಾದಿ ಅಧಶ್ಚ ಶ್ರುತ್ಯುಪಪತ್ತಿ ಹೀಗೆಲ್ಲ ಹೇಳ್ಕೊಂಡು ಒಂದು ಕಥೆಯಲ್ಲಿ ಕೊನೆಯಲ್ಲಿ ರಥಾದಿ ನಿವರ್ತನೇಪಿ ಕುತಃ ಅಸ್ಯ ನಿವೇಶಮಾತ್ರೇಣ ಸಾಮರ್ಥ್ಯಂ ದಾರೂಣಿವ ಬಾಧ್ಯಂತೆ ಚಯೇತೆ ರಥಾದಯಃ ಸ್ವಪ್ನದೃಷ್ಟಾಃ ಪ್ರಬೋಧೆ. ಅಂದ್ರೆ ಅದು ವಾಸ್ತವವಾಗಿದ್ರೆ ಇವನು ಎಚ್ಚರವಾದ ಮೇಲಾದರೂ ಅದು ಹೇಗಾದರೂ ಇರಬೇಕಲ್ಲ, ಅದರ ಅವಶೇಷಗಳಾದರೂ ಇರಬೇಕಲ್ಲ. ಆದ್ರೆ ಎಚ್ಚರವಾದ ಮೇಲೆ ರಥವೂ ಇಲ್ಲ, ಕುದುರೆಯೂ ಇಲ್ಲ, ಕಟ್ಟಿದ ಮಗುವೂ ಇಲ್ಲ, ದಾರಿಯೂ ಇಲ್ಲ, ಯಾವುದೂ ಉಳಿಯಲ್ವಲ್ಲ ಅಂತ ಇದು ಬಾಧ್ಯಂತೆ ಚಯೇತೆ ರಥಾದಯ ಸ್ವಪ್ನದೃಷ್ಟ ಪ್ರಬೋಧೆ ಸ್ವಪ್ನಯೇವ ಚಯೇತೆ ಸುಲಭ ಬಾಧಾ ಭವಂತಿ. ಇದು ಎಚ್ಚರವಾಗಿದ್ದಾಗ ಇದು ಹೋಗೋದು ಹೋಗ್ಲಿ, ಕನಸಿನಲ್ಲೇ ಒಂದೊಂದು ಸಾರ್ತಿ ಹೊರಟೋಗುತ್ತಲ್ಲ. ಇದು ಏನೋ ನೋಡ್ತಾ ಇರ್ತೀವಿ, ಇನ್ನೇನೋ ಆಗುತ್ತೆ, ಅದು ಇನ್ನೇನೋ ನಾವು ರಥ ಹೋಗಿ ಇದ್ದೇನೋ ಆಗಿಬಿಡುತ್ತೆ. ಹೀಗೆ ಸ್ವಪ್ನದಲ್ಲಿಯೇ ಸುಲಭ ಬಾಧಾ ಭವಂತಿ, ಸುಲಭವಾಗಿ ಹೊರಟೋಗುತ್ತದು. ಎಚ್ಚರ ಆದ್ಮೇಲೆ ಹೋಗಬೇಕು ಅಂತಲೇ ಇಲ್ಲ. ಆದ್ಯಂತಯೋ ವ್ಯಭಿಚಾರ ದರ್ಶನಾತ್. ಎಚ್ಚರದಲ್ಲಿ ಅದಕ್ಕೊಂದು ಕೊನೆ ಅಂತ ಒಂದಿದೆ, ಶುರು ಅಂತ ಒಂದಿದೆ. ಹೀಗೆ ಯಾವ ಕನಸಿಗಾಗಲಿ ಇಲ್ಲಿ ಶುರುವಾದದ್ದು ಮುಗಿಲೇಬೇಕು ಅಂತ ಏನಿಲ್ಲವಲ್ಲ. ವ್ಯಭಿಚಾರ ದರ್ಶನ. ರಥೋಯಮಿತಿ ಕದಾಚಿತ್ ಸ್ವಪ್ನೇ ನಿರ್ಧಾರಿತ ಕ್ಷಣೇನ ಮನುಷ್ಯ ಸಂಪದ್ಯತೆ. ಆ ರಥ ಅಂತ ಅಂದ್ಕೊಂಡಿದ್ದು ಮನುಷ್ಯ ಆಗ್ಬಿಡ್ತಾನೆ ಇದ್ದಕ್ಕಿದ್ದಾಗೆ ಅವರು. ಹೀಗೆ ಮನುಷ್ಯೋ ಅಯಮಿತಿ ನಿರ್ಧಾರಿತ ಕ್ಷಣೇನ ವೃಕ್ಷ. ಅವನು ಮನುಷ್ಯ ಅಂತಂದ್ರೆ ತಕ್ಷಣ ಅವನು ಗಿಡವಾಗಿ ಬಿಡ್ತಾನೆ. ಹೀಗೆ ಸ್ಪಷ್ಟಂ ಚ ಅಭಾವಂ ರಥಾದೀನಾಂ ಸ್ವಪ್ನೆ ಶ್ರಾವಯತಿ ಶಾಸ್ತ್ರಂ. ಆದ್ದರಿಂದ ಶಾಸ್ತ್ರ ಏನು ಹೇಳ್ತಾ ಇದೆ, ಸ್ವಪ್ನದಲ್ಲಿ ಕಾಣೋದು ಯಾವುದೂ ಕೂಡ ವಾಸ್ತವವಾದ ಪ್ರಪಂಚದಲ್ಲಿ ಸೇರಿದ್ದಲ್ಲ. ಇದು ಶ್ರಾವಯತಿ ನತ್. ಆದ್ರಿಂದಲೇ ಶ್ರುತಿ ಹೇಳುತ್ತೆ, ನ ತತ್ರ ರಥ ನ ರಥಯೋಗ ನ ಪಂಥಾನೋ ಭವಂತಿ ಇತಿ. ತಸ್ಮಾನ್ ಮಾಯಾ ಮಾತ್ರಂ ಸ್ವಪ್ನ ದರ್ಶನಂ. ಈ ಎಚ್ಚರದಲ್ಲಿ ಅಲ್ಲದೆ ಇರೋ ಹಾಗೆ ಈ ಕನಸು ಮಾಯಾ ಮಾತ್ರವಾದದ್ದು. ಅರ್ಥಾಪತ್ಯ ವಾಸ್ತವವಾದ ಜಗತ್ತು, ಎಚ್ಚರದ ಜಗತ್ತು ನಿಜ. ಅದು ಅರ್ಥಾಪತ್ತಿ ಅಂತ ಒಂದು ಇದೆಯಲ್ಲ, ಇದು ಏನು ಹೇಳ್ತಾ ಇದ್ದಾರೆ, ಕನಸಿನಲ್ಲಿ ಕಂಡದ್ದು ಸುಳ್ಳು ಅಂದ್ರೆ ಎಚ್ಚರದಲ್ಲಿ ಕಂಡದ್ದು ನಿಜ. ಈ ಆರ್ಗ್ಯುಮೆಂಟ್ ಯಾರು ಕೊಡೋದು? ಕನಸಿನಲ್ಲಿ ಕಂಡಿದ್ದು ಇಟ್ ಇಸ್ ಅನ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್, ಅದರ್ಸ್ ಕೆನಾಟ್ ಸೇ ಇಟ್. ಸೊ ಈ ಜಗತ್ತಿನಲ್ಲಿ ವ್ಯವಹಾರದಲ್ಲಿ ನಡೆಯೋದು ಎಲ್ಲರೂ ಅದನ್ನು ವೆರಿಫೈ ಮಾಡಿ ನೋಡ್ತಕ್ಕಂಥದ್ದಲ್ಲ. ಇಲ್ಲ, ಅದು ಆ ಆರ್ಗ್ಯುಮೆಂಟ್ ಯಾರು ಕೊಡೋದು? ಅದನ್ನು ಡಿಸ್ಕಸ್ ಮಾಡ್ತಾರೆ, ಬಹುತೇಕ ಡಿಸ್ಕಸ್ ಮಾಡ್ತಾರೆ. ತೇಷಾಮಾತ್ಮಾ ಪರೋ ಜೀವಃ ಖಂ ಯಥಾ ಸಂಪ್ರಕಾಶಿತಃ. ತೈತ್ತರೀಯದಲ್ಲಿ ಒಂದು ಇಲ್ಲಿ ರೆಫರೆನ್ಸು, ತೈತ್ತರೀಯದಲ್ಲಿ ಬ್ರಹ್ಮಾನಂದವಲ್ಲಿ ಅದರ ರೆಫರೆನ್ಸ್ ಇದೆ. ತೈತ್ತರೀಯದಲ್ಲಿ ವ್ಯಾಖ್ಯಾತಾಃ ವಿ ಆಖ್ಯಾತಾಃ ಅಂದ್ರೆ ಸ್ಪಷ್ಟವಾಗಿ ವಿವಿಧ ವಿಂಗಡಣೆಯಿಂದ ಹೇಳಲ್ಪಟ್ಟಿದೆ. ತೈತ್ತರೀಯದಲ್ಲಿ ಹೇಳಲ್ಪಟ್ಟಿದೆ. ಏನು? ಕೋಶಾಹ ರಸಾದಯ. ರಸ ಅಂತನ್ನೋದೇ ಮೊದಲು ಮಾಡಿಕೊಂಡು ಅನ್ನರಸಮಯ
ಅಂತ ಆರಂಭವಾಗುತ್ತೆ. ಈ ಅನ್ನರಸ ಅಂತ ಅನ್ನೋದನ್ನು ಇಲ್ಲಿ ರಸಾದಯ ಅಂತ ಹೇಳಿದ್ದಾರೆ. ಅನ್ನರಸಮಯವೇ ಮೊದಲಾದ ಕೋಶಗಳು ತೈತ್ತಿರೀಯದಲ್ಲಿ ಹೇಳಲ್ಪಟ್ಟಿದೆ. ರಸಾದಯೋ ಹಿ ಕೋಶಾಃ ವ್ಯಾಖ್ಯಾತಾಃ ತೈತ್ತಿರೀಯಕೆ ತೇಷಾಂ ಆ ಕೋಶಾನಾಂ ಆ ಕೋಶಗಳ ಆತ್ಮ ಪರೋ ಜೀವ ಆತ್ಮ ಅವಕ್ಕೆ ವ್ಯವಧಾನವನ್ನು ಉಂಟು ಮಾಡತಕ್ಕಂಥ ಚೇತನ ಸ್ವರೂಪಿಯಾದ ಅದರಲ್ಲಿ ಎಲ್ಲ ವ್ಯಾಪಿಸಿಕೊಂಡಿರತಕ್ಕಂಥ ಅವನು ಪರೋ ಜೀವ ಹೆಚ್ಚಿನವನಾದ ಜೀವ. ಇಲ್ಲಿ ಪರೋ ಜೀವ ಅಂತನ್ನೋದನ್ನ ಅಪರನಾದ ಜೀವನಲ್ಲ, ಶಾರೀರನಾದ ಜೀವನಲ್ಲ, ಅವನಿಗಿಂತ ಬೇರೆಯಾದವನು ಜೀವ. ಏನ ಜಾತಾನಿ ಜೀವಂತಿ ಅಂಥೇಳಿ ಅಲ್ಲೇ ಬರುತ್ತೆ. ಬ್ರಹ್ಮನನ್ನ ಹೇಳ್ತಾ ಯಾರು ಬ್ರಹ್ಮ ಅಂದರೆ ಯಾರಿಂದ ಎಲ್ಲವೂ ಉತ್ಪನ್ನವಾಗುತ್ತೋ, ಯಾರಿಂದ ಎಲ್ಲವೂ ಜೀವಿಸಿಕೊಂಡಿದೆಯೋ, ಏನ ಜಾತಾನಿ ಜೀವಂತಿ ಯಂ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಬ್ರಹ್ಮ ಅಂತ ಅನ್ನೋದಕ್ಕೆ ತೈತ್ರೀಯದಲ್ಲೇ ಬರ್ತಲ್ಲ. ಹೀಗೆ ಇದು ಜೀವ ಅಂತನ್ನೋದನ್ನ ಏನ ಜಾತಾನಿ ಜೀವಂತಿ, ಯಾವುದರಿಂದ ಈ ಕಣ್ಣಿಗೆ ಕಾಣತಕ್ಕಂಥ ಹುಟ್ಟಿರುವ ಎಲ್ಲವೂ ಬದುಕಿವೆಯೋ ಇವೆಯೋ ಇದು ಜೀವ. ಜೀವ ಖಂ ಯಥಾ ಯಥಾ ಖಂ, ಹೇಗೆ ಆಕಾಶ ಸ್ವ ಸಂಪ್ರಕಾಶಿತ, ಹೇಗೆ ಆಕಾಶ ಅಂತ ಅನ್ನೋದು ಬೆಳೆದತ್ತೋ, ಯಾವ ವಸ್ತು ಇದ್ರೂ ಕೂಡ ವಸ್ತುವಿಗೆ ಅವಕಾಶವನ್ನು ಕೊಡ್ತಕ್ಕ ಆಕಾಶ ಇರಬೇಕು. ಆಕಾಶ ಇಲ್ಲದೆ ವಸ್ತುಗಳಿರೋದು ಸಾಧ್ಯ ಇಲ್ಲ. ಆದ್ರಿಂದ ಆಕಾಶ ಅಂತ ಅನ್ನೋ ಮಾತಿಗೇನೆ ಅವಕಾಶ ಪ್ರದತ್ವ ಆಕಾಶ. ಯಾವುದು ಅವಕಾಶವನ್ನು ಕೊಡುತ್ತೋ ಅದು ಆಕಾಶ. ಓಡಿಯಾಡೋದಕ್ಕೆ, ವಸ್ತುಗಳು ಇರೋದಕ್ಕೆ, ಯಾವುದಕ್ಕಾದರೂ ಈ ಅವಕಾಶವನ್ನು ಕೊಡತಕ್ಕಂತಹದ್ದು ಆಕಾಶ. ಹೇಗೆ ಆಕಾಶ ಇದು ಖಂ ಯಥಾ ಸಂಪ್ರಕಾಶಿತ, ಯಾವ ವಸ್ತುವನ್ನು ನೋಡಿದ್ರೂ ಅದರಲ್ಲಿ ಆಕಾಶ ಅಂತ ಅನ್ನೋದು ಹೇಗೆ ಬೆಳಗ್ತಾ ಇದೆಯೋ ಹಾಗೆ ಈ ಆತ್ಮ ಅಂತನ್ನೋನು ಕೂಡ ಕೋಶಗಳಲ್ಲೆಲ್ಲ ಇದೆ ಅಂತನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದು ಒಂದು ಸ್ವಲ್ಪ ಇದು ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್ಸ್ ಅಂತ ಇವಾಗ ಮಾಡ್ತಾ ಇರೋ ಕೆಲಸ. ಇಲ್ಲಿ ಮೊದಲಿಂದ ಇಲ್ಲಿ ಬೌದ್ಧ ಪ್ರಕ್ರಿಯೆಗಳನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಉಪನಿಷತ್ತುಗಳಲ್ಲಿಯೂ ಕೂಡ ಇದು ಇದೆ. ಇಲ್ಲಿ ತೈತ್ತಿರೀಯ ಹೇಳಿದ್ರು, ಮೊನ್ನೆ ಮಧು ಬ್ರಾಹ್ಮಣ ಅಂತ ಹೇಳಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ 2ನೇ ಅಧ್ಯಾಯದ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಇಂಥ ಪ್ರಕ್ರಿಯೆಗಳೇ ಬರುತ್ತೆ. ಉಪನಿಷತ್ತಿನಲ್ಲಿ ಕೂಡ ಇಂಥ ಪ್ರಕ್ರಿಯೆಗಳೇ ಬರುತ್ತೆ. ಉಪನಿಷತ್ತುಗಳಿಗೂ ಬೇರೆ ರೀತಿಯಾದ ವ್ಯಾಖ್ಯಾನ ಮಾಡೋದು ಸಾಧ್ಯ ಇಲ್ಲ ಅಂತನ್ನೋದಕ್ಕಾಗಿ ತೈತ್ತಿರೀಯಕ್ಕೆ ಅಪಿ, ಇಲ್ಲಿ ಗ್ರಂಥ, ಇಲ್ಲಿ ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಆಮೇಲೆ ಅನಾಥ ಶಾಂತಿ ಇತ್ಯಾದಿಯಾಗಿ ಬರುತ್ತೆ. ಇಲ್ಲಿ ಪ್ರಕರಣಗಳಲ್ಲಿ ಭೇದ ಹೇಗೆ ಮಾಡಿದ್ದಾರೆ, ಆಗಮ ಪ್ರಕರಣದಲ್ಲಿ ಯುಕ್ತಿಯನ್ನು ಅವಲಂಬನೆ ಮಾಡಿಲ್ಲ. ಕೇವಲ ಆಗಮ ಪ್ರಾಮಾಣ್ಯವನ್ನು ಹಿಡಿದು, ಆಗಮ ಅಂತಂದ್ರೆ ಯಾವುದು ಪರಂಪರೆಯಿಂದ ಬಂದಿದೆಯೋ, ಸಂಪ್ರದಾಯ ಬಂದಿದೆಯೋ ಅದನ್ನು ಹಿಡದೆ ಮಾಡಿದ್ದಾರೆ. ಆದ್ರಿಂದ ಉಪನಿಷತ್ತಿಗೆ ಅದು ಹೊಂದಿಕೊಂಡು ಬಂದಿದೆ. ಈ ಮಾಂಡೂಕ್ಯ ಉಪನಿಷತ್ತಿಗೆ ಹೊಂದಿಕೊಂಡು ಆಗಮ ಪ್ರಕರಣ ಅಂತ ಬಂದಿದೆ. ಆದ್ದರಿಂದಲೇ ರಾಮಾನುಜಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಆಗಮ ಪ್ರಕರಣ ಅಂತನ್ನೋದು ಉಪನಿಷತ್ತಿನ ಭಾಗವೇ, ಅದು ಆಶ್ರಯವಾದದ್ದು, ಅದೇ ಆಗಮ, ಅದನ್ನ ಕಾರಿಕ ಅಂತ ತಗೊಳ್ಳೋದು. ಅದು ಇಲ್ಲಿ ಏನೇನು ಕಾರಿಕಗಳು ಬರುತ್ತೋ ಇವೆಲ್ಲವೂ ಕೂಡ ಉಪನಿಷತ್ತಿನ ಭಾಗಗಳೇ ಅಂತ ತಗೊಂಡ್ಬಿಟ್ಟಿದ್ದಾರೆ. ಉಪನಿಷತ್ತಿನಲ್ಲೇ ಮಾತು ಹೇಳಿ ಅತ್ರ ಏತೆ ಶ್ಲೋಕ ಭವಂತಿ ಅಂತನ್ನೋ ಮಾತು ಹೇಳಿ ಮಿಕ್ಕಾದ ಕಾರಿಕೆಗಳೆಲ್ಲ ಬಂದಿದೆ. ಆದ್ರಿಂದ ಅವರ ಪ್ರಕಾರ ಇಡೀ ಆಗಮ ಪ್ರಕರಣ ಉಪನಿಷತ್ತೆ. ಅದು ಯಾವ ಮನುಷ್ಯಕೃತವಲ್ಲ, ಪೌರುಷೇಯವಾದ ಗ್ರಂಥ ಅಲ್ಲ, ಅಪೌರುಷೇಯವಾದದ್ದೇ. ಇಲ್ಲಿ 2ನೇದು ಈ ವೈತಥ್ಯ ಪ್ರಕರಣ ಅಂತಿದೆಯಲ್ಲ, ಇದರಲ್ಲಿ ಆಗಮಕ್ಕೂ ಇದಕ್ಕೂ ವ್ಯತ್ಯಾಸ ಏನು? ಇಲ್ಲಿ ಯುಕ್ತಿಯನ್ನ ಹಿಡಿದು ಯುಕ್ತಿಯನ್ನ ಅವಲಂಬನೆ ಮಾಡಿ ಇದು ಕೇವಲ ಆಗಮದಿಂದ ಮಾತ್ರ ಸಮರ್ಥನೀಯವಾದದ್ದಲ್ಲ,
ಯುಕ್ತಿಯಿಂದಲೂ ಕೂಡ ಇದನ್ನು ಹೇಳೋದಕ್ಕೆ ಬರುತ್ತೆ ಅಂತ ಹೇಳಿ ವೈತತ್ಯ ಪ್ರಕರಣವನ್ನು ಹೇಳಿದ್ರು. ಅಲ್ಲಿ ಸ್ವಪ್ನ ಜಾಗೃತಿ ಇದಕ್ಕೆಲ್ಲ ಒಂದು 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 ತಾರ್ಕಾಣೆಯನ್ನು ಕೊಟ್ಟು ನಿದರ್ಶನವನ್ನು ಮಾಡಿ ಯುಕ್ತಿಯನ್ನು ಉಪಯೋಗಿಸಿ ಆಗಮ ಪ್ರಕರಣದಲ್ಲಿ ಏನು ಹೇಳಿತ್ತು ಅದನ್ನು ಯುಕ್ತಿಯಿಂದ ವೈತತ್ಯ ಪ್ರಕರಣದಲ್ಲಿ ಸಿದ್ಧ ಮಾಡಿದ್ರು. ಈ ಮೂರನೇದರಲ್ಲಿ ಅದ್ವೈತ ಪ್ರಕರಣದಲ್ಲಿ ಯಾವುದು ಆಗಮ ಯುಕ್ತಿ ಎರಡರಿಂದಲೂ ಸಮರ್ಥಿತವಾಗುತ್ತೋ ಅದಕ್ಕೆ ನಿರ್ಣಾಯಕವಾಗಿ ಯಾವ ಸಿದ್ಧಾಂತ ಅಂತನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲಾತ ಶಾಂತಿ ಅಂತನ್ನೋದು ಇದ್ರ ಮೇಲೆ ಏನೇನು ಆಕ್ಷೇಪಗಳು ಬರುತ್ತೆ ಆಕ್ಷೇಪಗಳು ಪರಿಹಾರ ಮಾಡೋದಕ್ಕಾಗಿ ಆ ಪ್ರಕರಣ ಕಡೆಯ ಪ್ರಕರಣ. ಇದು ಮೂರನೇ ಪ್ರಕರಣ. ಇದು ಸಿದ್ಧಾಂತದ ಪ್ರಕರಣ. ಆಗಮ ಯುಕ್ತಿ ಎರಡರಿಂದಲೂ ಕೂಡ ಯಾವುದು ಪರಿನಿಷ್ಪನ್ನವಾಗುತ್ತೆ ಅದನ್ನು ಹೇಳೋದಕ್ಕಾಗಿ ಅದ್ವೈತ ಪ್ರಕರಣ ಅಂತ ಹೊರಟಿದ್ದಾರೆ. ಇಲ್ಲಿ ಯಾವುದನ್ನ ಇವರು ಯುಕ್ತಿಯನ್ನು ಉಪಯೋಗಿಸಿ ಹೇಳಿದ್ದಾರೋ ಅದು ಆಗಮ ಬಾಹಿರವಾದದ್ದಲ್ಲ ಅಂತ ತೋರಿಸೋದಕ್ಕಾಗಿ ತೈತ್ರೀಯಕ್ಕೆ ವೇದಾಂತೇಶು ನಿಶ್ಚಿತ ಇತ್ಯಾದಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮುಂದೆ ಶಂಕರಾಚಾರ್ಯರು ಒಂದು ಪಕ್ಷವನ್ನು ಹೇಳಿದರು. ನಾವು ತರ್ಕವನ್ನು ಉಪಯೋಗಿಸಬೇಕು, ತರ್ಕವನ್ನು ಉಪಯೋಗಿಸದೇ ಇದ್ರೆ ಮೀಮಾಂಸಾ ಅಂತಿಲ್ಲ. ಉತ್ತರ ಮೀಮಾಂಸಾ, ಶಾರೀರಿಕ ಮೀಮಾಂಸಾ ಅಂತ ಅನ್ನೋ ಮಾತಿಗೆ ಏನರ್ಥ? ಮಾಂಗ್ ಮಾನೆ, ಇದು ಮೀಮಾಂಸಾ ಅಂತ ಅನ್ನೋದಕ್ಕೆ ನಾವಲ್ಲಿ ಯುಕ್ತಿಯನ್ನು ಉಪಯೋಗಿಸಿದರೆ ಮೀಮಾಂಸಾ. ಅದು ಯುಕ್ತಿಯನ್ನು ಉಪಯೋಗಿಸದೇ ಇದ್ರೆ ಅನ್ಲೆಸ್ ವಿ ಇನ್ಕ್ವೈರ್ ಇನ್ ಟು ಇಟ್, ಅನ್ಲೆಸ್ ವಿ ಎಕ್ಸಾಮಿನ್, ಇದು ಮೀಮಾಂಸಾ ಅಂತ ಅನ್ನಿಸ್ಕೊಳ್ಳಲ್ಲ. ಆದರೆ ಮೀಮಾಂಸಕ್ಕೂ ಇತರ ಯುಕ್ತಿಗೂ ಒಂದು ವ್ಯತ್ಯಾಸ ಇದೆ. ಈ ಮೀಮಾಂಸದಲ್ಲಿ ಏನು, ನಾವು ಯಾವುದರ ವಿಚಾರವಾಗಿ ಯುಕ್ತಿಯಿಂದ ತರ್ಕದಿಂದ ನಾವು ಸಾಧಿಸೋದಕ್ಕೆ ಹೊರಡ್ತೀವಿ ಇದ್ರ ಬಗ್ಗೆ ನಮಗೆ ಗೌರವ ಇದೆ. ಮಾಂಗ್ ಮಾನೆ, ಗೌರವ ಇರೋ ವಿಷಯಗಳಲ್ಲಿ ನಾವು ಯುಕ್ತಿಯನ್ನು ಉಪಯೋಗಿಸಿದ್ರೆ ಮೀಮಾಂಸಾ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಯಾವುದೋ ವಿಷಯಕ್ಕೆ ನಾವು ಯುಕ್ತಿಯನ್ನು ಉಪಯೋಗಿಸಿದ್ರೆ ಮೀಮಾಂಸಾ ಅಲ್ಲ. ಯಾವ ವಿಷಯದಲ್ಲಿ ನಮಗೆ ಗೌರವ ಇದೆಯೋ, ನಮಗೆ ಶ್ರದ್ಧೆ ಇದೆಯೋ ಅದರ ಉಪಾಸನಾ ರೀತಿಯಿಂದ ಅದು ಮೀಮಾಂಸಾ ಅಂತ ಅನ್ನಿಸ್ಕೊಳ್ಳುತ್ತೆ. ಇವಾಗ ಆಚಾರ್ಯರು ಏನು ಹೇಳ್ತಾರೆ, ಈ ಬ್ರಹ್ಮವಿದ್ಯೆ ಅಂತನ್ನೋದನ್ನ ಈ ಶಾಸ್ತ್ರಗಳೇ ಹೇಳಬೇಕು. ಶಾಸ್ತ್ರಗಳನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಇದು ಸಿದ್ಧವಾಗಲ್ಲ. ಆದರೆ ಶಾಸ್ತ್ರವನ್ನೇ ಹೇಳೋ ಹಾಗಿದ್ರೆ ನಮ್ಮ ಮನುಷ್ಯನ ಯುಕ್ತಿಗೆ ಏನು ಪ್ರಯೋಜನ? ಅಂದ್ರೆ ಯುಕ್ತಿಯನ್ನು ಉಪಯೋಗಿಸಬೇಕು, ತರ್ಕವನ್ನು ಉಪಯೋಗಿಸಬೇಕು. ಯಾಕೆಂದ್ರೆ ಪ್ರತ್ಯಕ್ಷ ಒಂದೇ ಒಂದು ಅನುಮಾನ ಅಂತ ಅಲ್ಲ, ಪ್ರಮಾಣ ಅಂತಲ್ಲ. ಯಾಕೆಂದ್ರೆ ವೇದಾಂತದವರಿಗೆ ಕೇವಲ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಚಾರ್ವಾಕರಾಯಿತು, ಕೇವಲ ಆಗಮ ಪ್ರಾಮಾಣ್ಯ ಅಂದ್ರೆ ಪೌರಾಣಿಕರಾಯಿತು. ಇಲ್ಲಿ ಇವರು ಪ್ರತ್ಯಕ್ಷ, ಅನುಮಾನ, ಆಗಮ ಮೂರನ್ನು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಏನು, ಪ್ರತ್ಯಕ್ಷ ಅನುಮಾನಗಳು ಆಗಮಕ್ಕೆ ಸಪ್ಲಿಮೆಂಟರಿ, ಅದೊಂದು ಪರಸ್ಪರ ಉಪಕಾರಿಯಾದಂತಹದ್ದು. ಅದರಿಂದ ನಾವು ಎಷ್ಟು ಆಗಮವನ್ನು ನಂಬಿದ್ರೂ ಕೂಡ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಅದು ಹೊಂದಿಕೊಳ್ಳಬೇಕು. ಇದು ಶಂಕರಾಚಾರ್ಯರು ತಮ್ಮ ಸೂತ್ರ ಭಾಷೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಕೇವಲ ಪ್ರತ್ಯಕ್ಷವನ್ನು ಬಿಟ್ಟು, ಈಗ ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಅಗ್ನಿ ಶೀತಮಿತಿ, ಬೆಂಕಿ ತಣ್ಣಗಿದೆ ಅಂತ ಶ್ರುತಿ ಶತೈರಪಿ, 100 ಶ್ರುತಿಗಳು ಹೇಳಿ ಯಾರು ನಂಬ್ತಾರ ಅದನ್ನ? ಅಂದ್ರೆ ಪ್ರತ್ಯಕ್ಷಕ್ಕೆ ವಿರೋಧವಾಗಿದ್ರೆ ಶ್ರುತಿ ಹೇಳ್ತು ಅಂತ ಯಾರು ನಂಬುತ್ತಾರ ಅದನ್ನ ಅಂತ ಆಚಾರ್ಯರೇ ಹೇಳ್ತಾರೆ. ಹೀಗೆ ಶ್ರುತಿ ಹೇಳಿದರೂ ಕೂಡ ಅದನ್ನು ನಾವು ಅನುಮಾನದಿಂದ ಪ್ರತ್ಯಕ್ಷದಿಂದ ದೃಢಪಡಿಸಬೇಕಾದದ್ದು. ಅದೊಂದು ಯುಕ್ತಿ ಅಂತ ಅನ್ನೋದು ಹೇಗಿರಬೇಕು? ಆಚಾರ್ಯರು ಹೇಳ್ತಾರೆ, ಸ್ವಚ್ಛಂದವಾಗಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಯುಕ್ತಿಯನ್ನು ಮಾಡಿಕೊಂಡ್ರೆ ಅದು 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 ಸ್ವೇಚ್ಛೆಯಿಂದ ಯುಕ್ತಿಯನ್ನು ಮಾಡಿಕೊಂಡ್ರೆ ಸ್ವಚ್ಛಂದ ಯುಕ್ತಿ ಅಥವಾ ತರ್ಕ, ಇದು ಅದಕ್ಕೆ ನೆಲೆ ಇಲ್ಲ. ಅದು ಒಂದರಿಂದ ಒಬ್ಬ ಬುದ್ಧಿವಂತ ಒಂದು ಹೇಳ್ತಾನೆ, ಇನ್ನೊಬ್ಬ ಬುದ್ಧಿವಂತ ಇದನ್ನು ಖಂಡಿಸಿ ಇನ್ನೊಂದು ಹೇಳ್ತಾನೆ, ಅವನಿಗಿಂತ ಹೆಚ್ಚು ಬುದ್ಧಿವಂತ ಇರೋಲ್ವ ಇರ್ತಾನೆ, ಇವನೇ ಹೇಳಿದ್ದನ್ನು ಖಂಡಿಸ್ತಾನೆ. ಆದ್ರಿಂದ ತರ್ಕೋ ಪ್ರತಿಷ್ಠ, ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವೇ ಇದೆ. ಈ ತರ್ಕ ಅಂತ ಅದಕ್ಕೆ ನೆಲೆ ಇಲ್ಲ. ನಾನು ಹೇಳಿದ್ದು ಇನ್ನೊಬ್ಬ ಹೇಳಿದ್ದು ಮತ್ತೊಬ್ಬ, ಹೀಗಿದು ಹೋಗದಾನೆ ಇರುತ್ತೆ. ಅಂದ್ರೆ ಪ್ರತಿಭೆಯಿಂದ ಯಾರಾದರೂ ನಿಶ್ಚಯ ಮಾಡಬೇಕು ಅಂತಿದ್ರೆ ಪ್ರತಿಭೆ ಪರ್ಯವಸಾನ ಎಲ್ಲಿ? ಅದರಿಂದ ಸೂತ್ರ ಏನು ಹೇಳುತ್ತೆ? ತರ್ಕ ಪ್ರತಿಷ್ಠ. ಇಲ್ಲಿ ಮುಗೀತು ಯುಕ್ತಿ ಅಂತ ಹೇಳೋ ಹಾಗಿಲ್ಲ, ಇದಕ್ಕಿನ್ನೊಂದು ನಡೀತಾನೆ ಇರುತ್ತೆ. ಹೀಗೆ ಸ್ವಚ್ಛಂದ ಯುಕ್ತಿ ಅಥವಾ ತರ್ಕ ಅಂತಂದ್ರೆ ಅದಕ್ಕೆ ನಿಲುಗಡೆ ಅಂತಿಲ್ಲ. ಆದ್ರಿಂದ ಶ್ರುತಿ ಅನುಗ್ರಹೀತವಾದ ತರ್ಕ ಅಂತ ಮಾತು ಆಚಾರ್ಯರು ಉಪಯೋಗಿಸ್ತಾರೆ.
ನಾವು ಯಾವ ತರ್ಕವನ್ನು ಉಪಯೋಗಿಸಿದ್ರೂ ಕೂಡ ಆ ಶ್ರುತಿಯ ಚೌಕಟ್ಟಿನಲ್ಲಿ ಇರಬೇಕು. ಶ್ರುತಿಯ ಚೌಕಟ್ಟನ್ನು ಬಿಟ್ಟು ನಾವು ತರ್ಕ ಅಂತ ಉಪಯೋಗಿಸಿದ್ರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮ್ಮ ಬುದ್ಧಿ ಇರುವಷ್ಟು ನಾವು ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕೆ ನಿಲುಗಡೆ ಅಂತಿಲ್ಲ. ಇದು ಶ್ರುತಿಗೆ ಅನುಕೂಲವಾದ ತರ್ಕ. ಈಗ ವೈದತ್ಯ ಪ್ರಕರಣದಲ್ಲಿ ಶ್ರುತಿಯನ್ನ ಹೇಳಿಲ್ಲ, ಬರೀ ತರ್ಕವನ್ನು ಉಪಯೋಗಿಸೋದು. ಅದ್ವೈತ ಪ್ರಕರಣದಲ್ಲಿ ಈ ನಾವು ಉಪಯೋಗಿಸೋ ತರ್ಕ ಶ್ರುತಿ ಅನುಗ್ರಹೀತವಾಗಿಯೂ ಇದೆ. ತೈತರೀಯದಲ್ಲಿ ನೋಡಿ, ಮಧು ಬ್ರಾಹ್ಮಣದಲ್ಲಿ ನೋಡಿ ಅಂತ ತೋರಿಸೋದು ಇಲ್ಲಿ ಉದ್ದೇಶ. ಇಲ್ಲಿ ಉಪನಿಷತ್ತುಗಳನ್ನ ಎತ್ತಿ ತೋರಿಸೋದು ಈ ಉದ್ದೇಶದಿಂದ ಅಷ್ಟೇ. ಇಲ್ಲಿ ನಾವು ಉಪಯೋಗಿಸೋ ಯುಕ್ತಿ ಶ್ರುತಿ ಅನುಗ್ರಹೀತವಾದ ಯುಕ್ತಿ, ಸ್ವಚ್ಛಂದವಾದ ಯುಕ್ತಿ ಅಲ್ಲ, ಆ ತರ್ಕ ಅಲ್ಲ, ನಿಲುಗಡೆ ಇಲ್ಲದೆ ಇರುವ ತರ್ಕ ಅಲ್ಲ. ಇಲ್ಲಿ ಒಂದು ಸಿದ್ಧಾಂತವನ್ನು ಹೇಳೋದಕ್ಕಾಗಿ ಹಿಂದೆ ಯುಕ್ತಿಯನ್ನು ಬಳಸಿದ್ದು, ಆ ಯುಕ್ತಿ ಶ್ರುತಿಗೆ ಅನುಗ್ರಹೀತವಾಗಿದೆ, ಶ್ರುತಿಗೆ ಸರಿಯಾಗಿದೆ ಅನ್ನೋ ತೈತರೀಯವನ್ನ ಹೇಳ್ತಾರೆ. ಪ್ರಸಾದಯೋ ಅಂತ ಹೇಳಿ ತೈತರೀಯದಲ್ಲಿ ಆ ಒಂದು ಸಂವಾದ ಬರುತ್ತಲ್ಲ, ಇಲ್ಲಿ ಅಧಿ ಭಗವೋ ಬ್ರಹ್ಮೇತಿ, ಬ್ರಹ್ಮನನ್ನು ಹೇಳು ಅದು ಶಿಷ್ಯ ಕೇಳ್ತಾನೆ. ಅದಕ್ಕೆ ಅವನು ಬ್ರಹ್ಮಕ್ಕೆ ಸಾಮಾನ್ಯವಾದ ಒಂದು ನಿರೂಪಣೆಯನ್ನು ಕೊಟ್ಟು, ಯಾವುದರಿಂದ ಎಲ್ಲವೂ ಹುಟ್ಟುತ್ತೋ, ಯಾವುದರಿಂದ ಎಲ್ಲವೂ ಇದೆಯೋ, ಎಲ್ಲಿ ಎಲ್ಲವೂ ಪರ್ಯವಸಾನವಾಗುತ್ತೆಯೋ ಅದನ್ನು ಬ್ರಹ್ಮ ಅಂತ ತಿಳ್ಕೋ. ಯಥೋ ವಾಣಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯಂ ಪ್ರಯಂತೆ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ, ಇದು ಬ್ರಹ್ಮ ಅಂತ ತಿಳ್ಕೋ ಅಂತ ಅಷ್ಟು ಹೇಳ್ಬಿಡ್ತಾನೆ. ಹೇಳಿಬಿಟ್ಟ ಮೇಲೆ ಅನ್ನಂ ಬ್ರಹ್ಮೇತಿ ವ್ಯಜಾನ, ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೋ. ಇವನು ಇಷ್ಟು ಹೇಳಿದ ಮಾತ್ರ ಅಲ್ಲದೇನೆ ತಪೋ ಬ್ರಹ್ಮೇತಿ, ತಪಸ್ಸು ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ನೀನು ತಪಸ್ಸು ಮಾಡು. ತಪಸ್ಸು ಮಾಡಿದ ಮೇಲೆ ತಪ್ವ, ಅವನು ತಪಸ್ಸನ್ನು ಮಾಡಿದ ಮೇಲೆ ತಿರುಗಿ ಗುರುವಿನ ಹತ್ರ ಬಂದು ಅಧೀ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮನನ್ನು ಹೇಳು. ಈ ಬ್ರಹ್ಮೇತಿ ಅನ್ನೋದು ಕನ್ನಡ ಸಂಸ್ಕೃತ ಬ್ರಹ್ಮೇತಿ. ಅಧೀ ಭಗವೋ ಬ್ರಹ್ಮೇತಿ, ಬ್ರಹ್ಮ ಇತಿ, ಬ್ರಹ್ಮ ಅಂತ ಅನ್ನೋದನ್ನು ಹೇಳು. ಇಲ್ಲಿ ಆ ಎರಡನೇ ಸರ್ತಿ ಅವನು ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿಕೊಡ್ತಾನೆ. ಇದು ಸಾಮಾನ್ಯ ಸೂತ್ರ ಮೊದಲೇ ಹೇಳಿಬಿಟ್ಟಿದ್ದ. ಮೊದಲನೇದು ಶರೀರದಲ್ಲಿ ಇರತಕ್ಕಂಥ ಅವನನ್ನು, ಶಾರೀರನಾದವನನ್ನ ಅವನನ್ನು ಬ್ರಹ್ಮ ಅಂತ ತಿಳ್ಕೋ. ಯಾಕೆಂದ್ರೆ ಶರೀರದಲ್ಲಿ ನಮ್ಮ ಎಲ್ಲಾ ಭೂತಗಳು ಕೂಡ ಇಲ್ಲಿ ಹುಟ್ಟಿ ಇದರಿಂದ ಇದ್ದು ಇಲ್ಲಿ ಪರ್ಯವಸಾನವಾಗುತ್ತೆ. ಅನ್ನ ಅಂತ ನೋಡಿದೆ, ಅನ್ನದಿಂದ ಇವೆಲ್ಲವೂ ಉಂಟಾಗುತ್ತೆ, ಅನ್ನದಿಂದ ಉಳಿಯುತ್ತೆ, ಅನ್ನದಲ್ಲಿ ಎಲ್ಲವೂ ಹೋಗುತ್ತೆ. ಅನ್ನ ರಸ ಅಂತ ಅನ್ನೋ ಮಾತನ್ನು ಹೇಳಿ ಇದನ್ನು ಬ್ರಹ್ಮ ಅಂತ ತಿಳ್ಕೋ. ಇವನು ಕಡೆಯಲ್ಲಿ ಇದನ್ನ ಅಧ್ಯಾರೋಪಗಳನ್ನ ಅಪವಾದ ಮಾಡಿ ಕಡೆಗೆ ಆನಂದಂ ಬ್ರಹ್ಮೇನಿ ವ್ಯಜಾನಾತ್ ಅಂತ ಹೇಳಿದ ಮೇಲೆ ತಿರುಗಿ ಇವನು ತಪಸ್ಸು ಮಾಡು ಅಂತ ಹೇಳೋಲ್ಲ. ಅವನು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಹೇಳ್ಕೊಡು ಅಂತ ಇಲ್ಲ, ಅಲ್ಲೇ ಮುಗೀತು ಅದು. ಆದ್ರೆ ಆರಂಭದಿಂದ ಅನ್ನ ಬ್ರಹ್ಮೇತಿ ವ್ಯಜಾನಾತ್ ಅಂತ ಅನ್ನೋದ್ರಿಂದ ಅನಂತರದಲ್ಲಿ ಅವನು ಹೋಗಿ ಬಂದ ಮೇಲೆ ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್, ಆಮೇಲೆ ಮನಃ ಬ್ರಹ್ಮೇತಿ ವ್ಯಜಾನಾತ್, ಆಮೇಲೆ ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್, ಅನಂತರದಲ್ಲಿ ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಹೀಗೆ ಅನ್ನದಿಂದ ಆನಂದದವರೆಗೆ 5 ಕೋಶಗಳು ಅಂತನ್ನೋ ವ್ಯಾಖ್ಯೆ ಅಂತನ್ನೋ ಪ್ರತೀತಿ ಇದೆ. ಇವೆಲ್ಲ ಪಂಚಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಮಯಟ್ ಅಂತನ್ನೋ ಮಾತಿಗೆ ಏನರ್ಥ ಅಂತ ಬೇಡ, ಅದು ಏಕೆ ವಿಕಾರ ಅಂತ ಒಂದು ಅರ್ಥ ಇದೆ, ಪ್ರಾಚುರ್ಯ ಅಂತ ಒಂದು ಅರ್ಥ ಇದೆ, ಏನಾದರೂ ಇರಲಿ. ಈಗ ಒಬ್ಬ ಮನುಷ್ಯನಿಗೆ 5 ಆತ್ಮರು ಇರ್ತಾರೋ, ಅನ್ನಾತ್ಮ ಅಂತ ಒಬ್ಬ, ಪ್ರಾಣಾತ್ಮ ಅಂತ ಒಬ್ಬ, ಮನಾತ್ಮ ಅಂತ ಒಬ್ಬ, ವಿಜ್ಞಾನಾತ್ಮ ಅಂತ ಒಬ್ಬ, ಆನಂದಾತ್ಮ ಅಂತ ಒಬ್ಬ, ಹೀಗೆ 5 ಆತ್ಮರು ಇರ್ತಾರೆಯೋ ಯಾರ ಅನುಭವದಲ್ಲೂ ಇಲ್ಲ. ಇದು ಪ್ರತ್ಯಕ್ಷ ಅದರ ಅನುಭವಕ್ಕೆ ಈ 5 ಆತ್ಮರು ಏಕಕಾಲದಲ್ಲಿ ಇರೋದು ಸಾಧ್ಯ ಇಲ್ಲ. ಇಲ್ಲಿ ಈ ಉಪನಿಷತ್ತಿನ ಪ್ರಕ್ರಿಯೆಯಲ್ಲಿ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ರು. ಎರಡನೇವನು ತಿರುಗಿ ಅವನು ಬಂದಾಗ ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ರು. ಅಂದ್ರೆ ಅನ್ನವನ್ನ ಬ್ರಹ್ಮ ತಿಳ್ಕೋ ಅಂತ ಹೇಳಿದ್ದನ್ನು ಕ್ಯಾನ್ಸಲ್ ಮಾಡಿದ್ದನ್ನು ಹೇಳಿದ್ದಾರೆಯೇ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಮೊದಲು ಹೇಳಿದೆ, ಅದು ತಪ್ಪು. ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್,
ಅವನು ತಿರುಗಿ ಬಂದಾಗ ನನಗೆ ಮರ್ತೋಯ್ತು, ಮನಬ್ರಹ್ಮೇ ದಿವ್ಯಜಾನ, ಮನಸ್ಸನ ಬ್ರಹ್ಮ ಅಂತ ತಿಳ್ಕೋ. ಅಯ್ಯೋ ನೀನು ಪರೀಕ್ಷೆ ಮಾಡೋದಕ್ಕೆ ಹೇಳಿದೆ ಅದೇ ವಿಜ್ಞಾನ ಬ್ರಹ್ಮೇ ಇದು ಸರಿಯಾದದ್ದು. ಆಮೇಲೆ ಕಡೆಗೆ ಅಯ್ಯೋ ಇಷ್ಟು ಸಾರ್ತಿ ನೀನು ಬಂದಿದ್ದೀಯಾ, ಸರಿಯಾಗಿ ಹೇಳ್ಬಿಡ್ತೇನೆ ಈ ಸಾರ್ತಿ ಆನಂದ ಬ್ರಹ್ಮ. ಹೀಗೆ ಏನಾದರೂ ಖಚಿತವಾಗಿ ಏನಾದರೂ ಐದು ಆತ್ಮರನ್ನು ಹೇಳಿದ್ದಾರೆಯೇ? ಯಾಕೆಂದ್ರೆ ಇಲ್ಲಿ ಹಾಗೆ ಹಿಂದಿನದನ್ನ ಒಂದು ಹೋಗಲಾಡ್ರಿ, ಇದನ್ನ ಅಪಹ್ನುವ ನಿಯಮ ಅಂತ ಕರೀತಾರೆ. ಅಪಹ್ನುವ ಅಂದ್ರೆ ಹಿಂದೆ ಹೇಳಿದ್ದು ತಪ್ಪು, ಇದಲ್ಲ, ಈಗ ಹೇಳೋದು ಪ್ರಾಣಂ ಬ್ರಹ್ಮೇತಿ ಇದು ತಿಳ್ಕೊಂತ ಅವ್ರು ಹೇಳಲಿಲ್ಲ. ಅವನು ಶಿಷ್ಯ ಬಂದ, ಇವನು ಗುರು ಹೇಳ್ದ, ಅವನು ಅಧೀಹಿವಗವೋ ಬ್ರಹ್ಮೇತಿ ಅಂತ ಮತ್ತೆ ಅವನು ಕೇಳ್ದ. ಪ್ರಾಣಂ ಬ್ರಹ್ಮೇತಿ ಬೇಜಾನಾತ್ ಅಂತ ಹೇಳಿ ತನ್ನ ಕೆಲಸ ತಾನು ಮಾಡ್ಕೋತಾ ಇದ್ದ. ತಿರುಗಿ ಒಂದ್ಸರ್ತಿ ಬಂದಾಗ ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೋ ಅಂತ. ಇದು ಡಿಸ್ಪೋಸಿಂಗ್ ಆಫ್ ದಿ ಸ್ಟೂಡೆಂಟ್ ಇನ್ ಎನ್ ಈಸಿ ವೇ. ಈ 5 ಕೋಶಗಳು ಜಡದ ಜಡವೇ ಇವೆಲ್ಲ ಪಂಚಕೋಶಗಳು ಜಡವೇ. ಹೌದು, ಜಡವೇ. ಕಡೆಗೆ ಆನಂದಮಯ ಕೋಶ ಅಂತನ್ನೋಲ್ಲಿ ಅವನಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅಂದ್ರೆ ಆನಂದದಿಂದಲೇ ಎಲ್ಲವೂ ಹುಟ್ಟಿದ್ದು ಇತ್ಯಾದಿಯಾಗೆಲ್ಲ ಹೇಳಿದ ಮೇಲೆ ಕೋಹ್ಯೇವಾನ್ಯಾತ್ ಕಪ್ರಾಣ್ಯಾದ್ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಹೃದಯದಲ್ಲಿ ಆನಂದ ಅಂತ ಒಂದು ಇರದೇ ಇದ್ರೆ ಯಾರು ಉಸಿರಾಡ್ತಾ ಇದ್ರು? ಆನಂದ ಅಂತ ಅನ್ನೋದು ಇರಬೇಕು. ಕೋಹಿ ಏವಾನ್ಯಾತ್ ಕ ಹಿ ಪ್ರಾಣ್ಯಾತ್ ಅಂತ ಹೇಳಿ ಇವಾಗ ಎಡಿಷನಲ್ ಆಗಿ ಹೇಳಿ ಇದನ್ನ ಆನಂದ ಅಂತ ತಿಳ್ಕೊಳ್ಬ, ಆನಂದವನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಸರ್ವಾಂತರ, ಎಲ್ಲಕ್ಕೂ ಒಳಗಿರತಕ್ಕಂಥವು ಸರ್ವಾಂತರ. ಇಲ್ಲಿ ಅವರು ಇದು ಇಡೀ ಪ್ರಕರಣ ಶುರುವಾದದ್ದು ಹೇಗೆ? ಸತ್ಯಜ್ಞಾನವನಂತಂ ಬ್ರಹ್ಮ ಅಂತನ್ನೋದ್ರಿಂದ ಶುರುವಾಗುತ್ತೆ. ಇಡೀ ಪ್ರಕರಣ ಸತ್ಯಜ್ಞಾನವನಂತಂ ಬ್ರಹ್ಮ ಅಂತನ್ನೋ ನಿರ್ಣಯದಿಂದ, ಅಂತನ್ನೋ ನಿರ್ದೇಶನದಿಂದ ಇಡೀ ಪ್ರಕರಣ ಶುರುವಾಗುತ್ತೆ. ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದಕ್ಕೆ ಆಚಾರ್ಯರ ವಿವರಣೆ ಇದೆ. ಇಂಥ ಬ್ರಹ್ಮನನ್ನ ಹೇಳೋದಕ್ಕೆ ಹೊರಟು ಅನ್ನವನ್ನ ಬ್ರಹ್ಮ, ನೀನು ಶರೀರವನ್ನ ಬ್ರಹ್ಮ ಅಂತ ತಿಳ್ಕೋ, ಪ್ರಾಣವನ್ನ ಬ್ರಹ್ಮ ಅಂತ ತಿಳ್ಕೋ, ಮನಸ್ಸನ್ನ ಬ್ರಹ್ಮ ಅಂತ ತಿಳ್ಕೋ, ಒಳಗಡೆ ಇರುವ ಅರಿವನ್ನು ಬ್ರಹ್ಮ ಅಂತ ತಿಳ್ಕೋ, ಆನಂದವನ್ನು ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳಿ ಪರ್ಯವಸಾನವಾದ್ರೆ ಪರ್ಯವಸಾನ ಆಗೋದಲ್ಲಿ ಸತ್ಯಜ್ಞಾನವನಂತಂ ಬ್ರಹ್ಮ. ಅಂದ್ರೆ ಇದೆಲ್ಲ ಉಪಾಸನೆ, ಇದು ಫಸ್ಟ್ ಸೆಕೆಂಡ್ ಥರ್ಡ್ ಉಪಾಸನೆಗಾಗಿ ಇಡೀ ಉಪನಿಷತ್ತುಗಳಲ್ಲಿ ಜ್ಞಾನ ಭಾಗ ಉಪಾಸನಾ ಭಾಗ ಅಂತ ಎರಡೇ ಇರೋದು. ಜ್ಞಾನ ಭಾಗದಲ್ಲಿ ಉಪಾಸನಾ ಭಾಗ ಆದ ಮೇಲೆ ಫಲರೂಪಿಯಾಗಿ ಜ್ಞಾನ ಭಾಗ. ಇವಾಗ ಮೈತ್ರೇಯ ಬ್ರಾಹ್ಮಣದಲ್ಲಿ ಕೂಡ ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳುವಾಗ ಉಪಾಸನೆಯನ್ನು ಬೇಕಾದಷ್ಟು ಹೇಳಿ ಅನಂತರದಲ್ಲಿ ಜ್ಞಾನ ಭಾಗದಲ್ಲಿ ಪರ್ಯವಸಾನ ಮಾಡ್ತಾರೆ. ಇಲ್ಲಿಯೂ ಹಾಗೆ ಮಾಡ್ತಾ ಇದ್ದಾರೆ. ಇವೆಲ್ಲ ಉಪಾಸನೆಗಾಗಿಯೇ ಇವೆಲ್ಲ ಇರೋದು. ಹೀಗೆ 5 ಕೋಶಗಳಲ್ಲಿ 5 ಕೋಶಗಳನ್ನು ಹೇಳಿದ ಮೇಲೆ ರಸಾಲಯೋ ಹಿ ಕೋಶಾಃ ವ್ಯಾಖ್ಯಾತಾಃ ತೈತ್ತಿರೀಯಕ್ಕೆ, ತೈತ್ತಿರೀಯದಲ್ಲಿ 5 ಕೋಶಗಳನ್ನು ಹೇಳಿದ್ದಾರೆ. ಸತ್ಯಜ್ಞಾನಮನಂತಂ ಬ್ರಹ್ಮ ಹೇಳ್ತೀನಿ ಅಂತ ಹೊರಟು ಏಕವಚನದಲ್ಲಿ ಸತ್ಯಜ್ಞಾನಮನಂತಂ ಬ್ರಹ್ಮ, ಒಬ್ಬ ಬ್ರಹ್ಮ, ಅವನನ್ನೇ ಸತ್ಯ ಅಂತ ಕರೀರಿ, ಜ್ಞಾನ ಅಂತ ಕರೀರಿ, ಅನಂತ ಅಂತ ಕರೀರಿ. ಅಂದ್ರೆ ಯಾವ ಬ್ರಹ್ಮನಿಗೆ ಈ 3 ಲಕ್ಷಣಗಳಿದೆಯೋ ಅದು ಬ್ರಹ್ಮ ಅಂತ ಅಲ್ಲ. ಸತ್ಯ, ಜ್ಞಾನ, ಅನಂತ 3 ವಿಶೇಷಣಗಳಲ್ಲ. ಅವನು ಉದ್ದವಾಗಿದ್ದಾನೆ, ದಪ್ಪನಾಗಿದ್ದಾನೆ, ಕಪ್ಪಗಿದ್ದಾನೆ ಇತ್ಯಾದಿ ಈ 3 ಬೇರೆ ಬೇರೆ ಲಕ್ಷಣಗಳನ್ನು ಹೇಳಿ ಬ್ರಹ್ಮ ಅಂತಲ್ಲ. ಸತ್ಯ ಜ್ಞಾನಮನಂತಂ, ಸತ್ಯ ಅಂತ ಅನ್ನೋದು ಬ್ರಹ್ಮ, ಜ್ಞಾನ ಅನ್ನೋದು ಬ್ರಹ್ಮ, ಅನಂತ ಅನ್ನೋದು ಬ್ರಹ್ಮ. ಹೀಗೆ ಹೇಳೋದಕ್ಕೆ ಶುರು ಮಾಡಿ 5 ಕೋಶಗಳನ್ನು ಹೇಳಿ ಪರ್ಯವಸಾನ ಮಾಡಿದ್ರಲ್ಲ. ಪ್ರತಿಜ್ಞಾ ಹಾನಿ, ಪ್ರತಿಜ್ಞೆ ಮಾಡಿ, ಪ್ರತಿಜ್ಞಾ ಏನು? ಸತ್ಯಜ್ಞಾನವನಂತಂ ಬ್ರಹ್ಮ. ಬಟ್ ಆದತಿಯಲ್ಲಿ ಅದು ರಸಾದಯೋ ಹಿ ಕೋಶ ವ್ಯಾಖ್ಯಾತ ತೈತ್ತರೀಯಕ್ಕೆ. ಕಾರಿಕೆಯಲ್ಲಿ ಸೂಕ್ಷ್ಮ ಶಬ್ದಗಳಲ್ಲಿ ಅಂದ್ರೆ ಅಲ್ಪ ಶಬ್ದೈ, ಅಲ್ಪವಾದ ಮಾತುಗಳಲ್ಲಿ ಬಹ್ವರ್ಥ ಸೂಚಿಕ, ಅನೇಕ ಅರ್ಥವನ್ನು ಹೇಳ್ತಕ್ಕಂಥದ್ದು ಕಾರಿಕೆ. ಕಾರಿಕೆ ಅಂತ ನಾವು ಮಾತಿಗೆ ಅದೇ ಅರ್ಥ. ಇಲ್ಲಿ ಹೀಗೆ ರಸಾದಯೋ ಹಿ ಕೋಶ ವ್ಯಾಖ್ಯಾತ ತೈತ್ತಿರೀಯಕ್ಕೆ ಅಂದ್ರೆ ಏನು? ಅಲ್ಲಿ ಅಸಂಗತವನ್ನು ಮಾಡಿದ್ರಲ್ಲ. ಸತ್ಯಜ್ಞಾನಮನಂತ ಬ್ರಹ್ಮನನ್ನು ಹೇಳ್ತೀನಿ ಅಂತ ಹೊರಟು 5 ಕೋಶಗಳನ್ನು ಹೇಳಿ ಪರ್ಯವಸಾನ ಮಾಡಿದ್ರಲ್ಲ. ಅಂದ್ರೆ ಏನು? ಈ ಬಾವಿ ತೋಡೋದಕ್ಕೆ ಹೋಗಿ ಬೇತಾಳ ಬಂತು ಅಂತ ಹೇಳಿ ಯಾವುದೋ ಒಬ್ಬ ಬ್ರಹ್ಮನನ್ನು ಹೇಳೋದಕ್ಕೆ ಹೊರಟು 5 ಕೋಶಗಳಲ್ಲಿ ಬ್ರಹ್ಮನನ್ನು ಪರ್ಯವಸಾನ ಮಾಡಿಬಿಟ್ರಲ್ಲ.
ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಬೇರೆ ಯಾರು ಅಲ್ಲ, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್, ಮನಃ ಬ್ರಹ್ಮೇತಿ ವ್ಯಜಾನಾತ್. ಎಲ್ಲವನ್ನೂ ಬ್ರಹ್ಮ ಬ್ರಹ್ಮ ಅಂತ ಹೇಳಿ ಪಂಚಬ್ರಹ್ಮರು 5 ಬ್ರಹ್ಮರನ್ನು ಹೇಳಿದ್ರು, 5 ಆತ್ಮರಿರೋದನ್ನು ಹೇಳಿದ್ರು. ಇದು ಉಪನಿಷತ್ತಿನಲ್ಲಿ ಏನು ಸಾಮಂಜಸ್ಯ ಆಯಿತು ಇದು ಅಂದ್ರೆ, ತೇಷಾಂ ಆತ್ಮ ಪರೋ ಜೀವ, ಅವುಗಳು ಎಲ್ಲಕ್ಕೂ ಆತ್ಮ ಅಂತ ಒಬ್ಬ ಇದ್ದಾನೆ. ಯಾಕೆಂದ್ರೆ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ, ಅನ್ಯೋ ಇದು ಅನ್ನರ ಸಮಯ ಅಂತ ಹೇಳಿ ಅನ್ನ ಬ್ರಹ್ಮ ಅಂತ ಅನ್ನೋದನ್ನು ಹೇಳಿ, ಅನಂತರದಲ್ಲಿ ಅನ್ಯೋ ಅಂತರಾತ್ಮ ಪ್ರಾಣಮಯ. ಇಲ್ಲಿ ಪ್ರಾಣವನ್ನು ಬ್ರಹ್ಮ ಅಂತ ತಿಳ್ಕೋ ಅಂತ ಆರಂಭ ಮಾಡೋದಕ್ಕೆ ಅವ್ರು ಹೇಳೋ ಒಕ್ಕಳಿಕೆ ಏನು, ಅನ್ಯ ಅಂತರ ಆತ್ಮ ಪ್ರಾಣಮಯ. ಈ ಆತ್ಮನನ್ನ ನೀನು ತಿಳ್ಕೊಂಡಿಯಲ್ಲ, ಈ ಅನ್ನವನ್ನ ನೀನು ಬ್ರಹ್ಮ ಅಂತ ಹೇಳಿ, ಶರೀರವನ್ನು ಬ್ರಹ್ಮ ಅಂತ ತಿಳ್ಕೊಂಡಿಯಲ್ಲ ನೀನು. ಈ ಶರೀರಕ್ಕಿಂತ ಬೇರೆಯಾದವನು ಅನ್ಯ ಅಂತರ, ಶರೀರದ ಒಳಗಿರತಕ್ಕಂಥವನು, ಮತ್ತು ಆತ್ಮ ಶರೀರವನ್ನೆಲ್ಲ ವ್ಯಾಪಿಸಿರತಕ್ಕವನು, ಅವನು ಪ್ರಾಣಮಯ, ಅವನು ಪ್ರಾಣ ಅಂತ ತಿಳ್ಕೋ. ಇಲ್ಲಿ ಒಬ್ಬ ಆತ್ಮ ಬಂದ, ಇಲ್ಲಿ ಬ್ರಹ್ಮನನ್ನು ಹೇಳೋದಕ್ಕೆ ಹೊರಟಿದ್ದವರು ಅನ್ನಂ ಬ್ರಹ್ಮೇತಿ ವ್ಯಜಾನ, ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳಿದ್ರು. ಮುಂದೆ ಪ್ರಾಣ ಅಂತ ತಿಳ್ಕೋ ಅಂತ ಹೇಳೋದಕ್ಕೆ ಮುಂಚೆ ಆತ್ಮ ಅಂತ ಅನ್ನೋ ಮಾತು ಬರುತ್ತೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಆತ್ಮ ಬ್ರಹ್ಮ 2 ಪದಗಳನ್ನ ಸುಮ್ಮನೆ ಮನಸ್ಸಿಗೆ ಬಂದಾಗ ಆತ್ಮ ಅಂತಾರೆ, ಮನಸ್ಸಿಗೆ ಬಂದಾಗ ಬ್ರಹ್ಮ ಅಂತಂತಾರೆ ಅಂತ ಹೇಳೋ ಹಾಗಿಲ್ಲ. ಕಾವ್ಯದಲ್ಲಿ ಆದರೆ ಒಂದು ಸಾರ್ತಿ ಬಳಸಿದ ಮಾತನ್ನು ಇನ್ನೊಂದು ಸಾರ್ತಿ ಬಳಸೋದು ಕವಿಯ ಗೌರವಕ್ಕೆ ಸ್ವಲ್ಪ ಹಾನಿ ಅಲ್ವೇ ಸ್ವಾಮಿ, ಕುದುರಪ್ತಿ ರೂಢ ಅಂತ ಆಗುತ್ತೆ. ಅದಕ್ಕೋದ್ರೆ ಹೊಸದಾಗಿ ಸಿನಾನಿಮ್ಸ್ ಡಿಕ್ಷನರಿಗಳು ನೋಡಿಕೊಂಡು, ಥೆಸಾರಸ್ ನೋಡಿಕೊಂಡು ಪದಗಳನ್ನೆಲ್ಲ ಹುಡುಕಿ ಬೇರೆ ಬೇರೆ ಪದಗಳನ್ನ ಹಾಕಬೇಕು. ಹಾಗೆ ಉಪನಿಷತ್ತಿನವರು ಇಲ್ಲೊಂದು ಮಾತಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಮಾತಾಡ್ತಾರೆ, ಇಲ್ಲಿ ಬ್ರಹ್ಮ ಅಂತಾರೆ, ಅಲ್ಲಿ ಆತ್ಮ ಅಂತಾರೆ. ಏನು ವಾಸ್ತವವಾಗಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳೋ ಹಾಗೆ. ಯಾಕೆಂದ್ರೆ ಇದೆಲ್ಲ ಅಪೌರುಷೇಯವಾದ ಗ್ರಂಥಗಳು. ಒಂದೊಂದು ಮಾತಿಗೂ ಕೂಡ ವಿಶೇಷವಾದಂಥ ಅರ್ಥ ಇಟ್ಟುಕೊಂಡು ನಾವು ಅನುಸಂಧಾನ ಮಾಡಬೇಕಾದ್ರೆ, ಇದು ಪೌರುಷೇಯ ಗ್ರಂಥಗಳ ಹಾಗಲ್ಲ, ಇದು ಅಪೌರುಷೇಯವಾದದ್ರಿಂದ ಒಂದೊಂದು ಮಾತಿಗೂ ಕೂಡ ನಿಖರವಾದಂತಹ ಅರ್ಥ ಇದೆ. ಅಲ್ಲಿ ಆತ್ಮ ವಿಜಿಜ್ಞಾಸಿತವ್ಯ ಅಂದ್ರೆ ಅಲ್ಲಿ ಆತ್ಮ ಅಂತ ಯಾಕೆ ಹೇಳಿದ್ರು, ಬ್ರಹ್ಮ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಜ್ಞವಲ್ಕ್ಯರು ಬ್ರಹ್ಮ ವಿಜಿಜ್ಞಾಸಿತವ್ಯ ಶ್ರೋತವ್ಯೋ ಮಂತವ್ಯೋ ದ್ರಷ್ಟವ್ಯ ಅಂತ ಹೇಳಬಹುದಾಗಿತ್ತಲ್ಲ. ಆದ್ರೆ ಆತ್ಮ ವಾ ಅರೇ ವಿಜಿಜ್ಞಾಸಿತವ್ಯ, ಆತ್ಮ ಅಂತ ಪದವನ್ನೇ ಯಾಕೆ ಪ್ರಯೋಗ ಮಾಡುದು? ತೈತರಿಯದಲ್ಲಿ ಇಲ್ಲಿ ಬ್ರಹ್ಮನನ್ನೇ ತಿಳ್ಕೊಳ್ಬೇಕು. ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಧೀಹಿ ಭಗವೋ ಬ್ರಹ್ಮ. ಅವನು ಕೇಳೋದೇನು, ನನಗೆ ಬ್ರಹ್ಮನನ್ನು ಹೇಳು, ಬ್ರಹ್ಮನನ್ನು ಹೇಳು ಅಂತ ಅವನು ಕೇಳಿದ್ರೆ ಬ್ರಹ್ಮನನ್ನು ಹೇಳ್ತಾ ಇದ್ದೀನಿ ತಗೋ, ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೋ, ಆಮೇಲೆ ಪ್ರಾಣವನ್ನು ಬ್ರಹ್ಮ ಅಂತ ತಿಳ್ಕೋ. ಆದ್ರೆ 2ರ ನಡುವೆ ಆತ್ಮ ಅಂತ ನಾವು ಪದ ಪ್ರಯೋಗ ಮಾಡಿದ್ದಾರೆ. ಇದನ್ನು ಗಮನಿಸ್ಬೇಕು ನಾವು. ಅಲ್ಲಿ ಪ್ರಾಣಮಯ ಆತ್ಮ, ಇವನು ಪ್ರಾಣಮಯ ಅಂತ ಹೇಳೋದಕ್ಕಿಂತ ಮುಂಚೆ ಅನ್ಯ ಅಂತರ ಆತ್ಮ ಪ್ರಾಣಮಯ. ಇವನು ತಿರುಗಿ ತಪಸ್ಸು ಮಾಡಿ ತಿರುಗಿ ಬಂದಾಗ, ಸಮಾಧಾನ ಇಲ್ಲದೆ ತಿರುಗಿ ಬಂದಾಗ ಮನೋಮಯ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಹೇಳ್ತಾರೆ, ಅನ್ಯ ಅಂತರ ಆತ್ಮ ಮನೋಮಯ, ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೋ. ಕಡೆಯಲ್ಲಿ ವಿಜ್ಞಾನಮಯ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಹೇಳ್ತಾನೆ, ಇದೇ ಮಾತುಗಳನ್ನ ಅನ್ಯ ಅಂತರ ಆತ್ಮ ವಿಜ್ಞಾನಮಯ. ತಿರುಗಿ ಅವನೊಂದು ಸಾರ್ತಿ ಬಂದಾಗ ಅನ್ಯ ಅಂತರ ಆತ್ಮ ಆನಂದಮಯ. ಈ ಒಂದು ಪ್ರಕ್ರಿಯೆ ಏನು, ಇಲ್ಲಿ ಟರ್ಮಿನಾಲಜಿಕಲ್ ಡಿಫರೆನ್ಸ್. ಒಂದು ಯಾವ ಉಪನಿಷತ್ತು ಒಂದು ಮೆಥಡ್ ಯೂಸ್ ಮಾಡಿದ್ದಾರೆ. ಏನು ನಮ್ಮ ಬೈಬಲ್ ಇದ್ದಾಗ ಕಾಕ್ ಅಂಡ್ ಬುಲ್ ಸ್ಟೋರಿ ಯಾರ್ಯಾರು ಎಲ್ಲೆಲ್ಲಿ ಬಂತು ಅದು ಹಾಗೆ ನಮ್ಮ ಉಪನಿಷತ್ತುಗಳಿಲ್ಲ. ಉಪನಿಷತ್ತುಗಳೆಲ್ಲ ವೆಲ್ ಆರ್ಡರ್. ಒಂದೊಂದು ಮಾತಿಗೂ ಕೂಡ ವಿಶೇಷವಾದಂಥ ಅರ್ಥ ಉಂಟು. ನಾವು ಬೇಕಾಬಿಟ್ಟಿ ಅರ್ಥ ಮಾಡೋ ಹಾಗಿಲ್ಲ. ಇಲ್ಲಿ ಬ್ರಹ್ಮ ಅಂತ ಹೇಳಿ ಅಲ್ಲಿ ಆತ್ಮ ಅಂತ ಹೇಳಿರೋದ್ರ ಉದ್ದೇಶ ಏನು, ಅಲ್ಲಿ ಆತ್ಮನನ್ನ ಮನೋಮಯ 4 ಆತ್ಮರನ್ನ ಹೇಳಿದ್ದಾರೆ, 5 ಬ್ರಹ್ಮರನ್ನ ಹೇಳಿದ್ದಾರೆ, 4 ಆತ್ಮರನ್ನ ಹೇಳಿದ್ದಾರೆ. ಇವ ಶಾರೀರವನ್ನು ಆತ್ಮ ಅಂತ ಕರೀಲಿಲ್ಲ. ಅಲ್ಲಿ ಸ್ವಾರಸ್ಯ ಏನು, ಪಂಚಕೋಶಗಳು ಪಂಚಬ್ರಹ್ಮಕೋಶಗಳು. ಆದ್ರೆ ಒಂದು ಕೋಶ
ಅಲ್ಲಿ ಬಿಟ್ಟು ಮಿಕ್ಕಾದಕ್ಕೆ ಆತ್ಮ 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 ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈ ಆತ್ಮ ಅಂತ ಅನ್ನೋದನ್ನ ಇವರು ದೃಢವಾಗಿ ನಿಶ್ಚಯ ಮಾಡಬೇಕಾದ್ರೆ ತಪಸ್ಸನ್ನು ಮಾಡು, ತಪಃ ತಪ್ತ್ವ ಅವನ ತಪಸ್ಸನ್ನು ಮಾಡಿ ಪುನಃ ತೆಗಿ ಗುರುವಿನ ಹತ್ರ ಬಂದು ಅಧೀಭಗವೋ ಬ್ರಹ್ಮೇತಿ. ಮತ್ತೆ ಉಪನಿಷತ್ನಲ್ಲಿ ಇನ್ನೊಂದು ಒಕ್ಕಣೆ ಏನು ಬರುತ್ತೆ, ತಪ ಆತ್ಮ ಇತಿ, ತಪಸ್ಸೇ ಆತ್ಮ ಅಂತನ್ನೋದು. ಅಂದರೆ ನಾನು ಹೇಳೋದು ಕ್ಲಿಯರ್ ಆಯಿತು ಅಂತ ನನ್ನ ಮನಸ್ಸಿಗೆ ಅಂದ್ಕೊಂಡಿದ್ದು. ಇಲ್ಲಿ ತೇಷಾಂ ಆತ್ಮ ಅವುಗಳ ಆತ್ಮನಾಗಿ ಪರೋ ಜೀವ ಖಮ್ಯಥ ಅಂತಿಲ್ಲೇ ಹೇಳಿದ್ದಾರೆ. ಕೋಶಗಳು ಹೇಳಿದ್ರು, ಕೋಶಗಳಲ್ಲಿ ಆತ್ಮ ಅವುಗಳ ಎಲ್ಲದರ ಆತ್ಮ ಪರೋ ಜೀವ ಇದು ಖಮ್ಯಥ ಸಂಪ್ರಕಾಶಿತ. ವ್ಯಾಖ್ಯಾನ ಮಾಡಿದ್ದ 5 ಕೋಶಗಳನ್ನ, ಹೇಳಿರೋದು ಒಬ್ಬ ಆತ್ಮನನ್ನ. ಇದು ಇಲ್ಲಿ ಕಾರಕೀಯ ಸ್ವಾರಸ್ಯ. ಉಪನಿಷತ್ತಿನಲ್ಲಿ ಹೀಗೆ ಬರುತ್ತೆ. ಅಂದ್ರೆ ಇಲ್ಲಿ ಹೇಗೆ ಒಂದು ಟೆಲಿಸ್ಕೋಪಿಕ್ ಅಂತ ಹೇಳ್ತಾರಲ್ಲ ಹಾಗೆ ಅಂತ ಕಾಣುತ್ತೆ ನಮಗೆ. ಮುಂಚೆ ಅದನ್ನು ಒಂದ್ಸಾರ್ತಿ ಉಪನಿಷತ್ತನ್ನು ನೋಡಿದಾಗ ಅನ್ನ ಶಾರೀರ ಅಂತ ಒಂದಿದೆ, ಶರೀರದ ಒಳಗಡೆ ಒಂದು ಪೆಟ್ಟಿಗೆ ಇದೆ, ಅದು ಪ್ರಾಣ ಅಂತ. ಆ ಪ್ರಾಣ ಅಂತ ಅನ್ನೋದ್ರ ಒಳಗಡೆ ಇನ್ನೊಂದು ಪೆಟ್ಟಿಗೆ ಇದೆ, ಮನಸ್ಸು ಅಂತ. ಅದರ ಒಳಗಡೆ ಇನ್ನೊಂದು ಪೆಟ್ಟಿಗೆ ಇದೆ, ವಿಜ್ಞಾನ ಅಂತ. ಅದರ ಒಳಗಡೆ ಆನಂದ ಅಂತ ಇದೆ. ಹೀಗೆ ಒನ್ ವಿದಿನ್ ದಿ ಅದರ್. ಇದು ಕೋಶಗಳು. ಕೋಶ ಅಂದ್ರೆ ಪೆಟ್ಟಿಗೆ ಅಂತ ತಾನೆ. ಇದು ಒಂದರೊಳಗೊಂದು ಒಂದರೊಳಗೊಂದು ಒಂದರೊಳಗೊಂದು. ಇದು ಎಲ್ಲದರ ಆತ್ಮ. ಅಂದ್ರೆ ಎಲ್ಲದರ ಆತ್ಮ ಅಂತ ಆಗೋ. ಇವಾಗ ಪ್ರಾಣ ಯಾವ್ದರ ಆತ್ಮ? ಅದು ಈ ಅನ್ನಕ್ಕೆ ಅದ, ಶಾರೀರಕ್ಕೆ ಅದು ಪ್ರಾಣ ಆತ್ಮ, ಮನಸ್ಸಿಗೆ ಅದು ಆತ್ಮ ಅಲ್ಲ. ಈ ಮನಸ್ಸು ಅಂತ ಅನ್ನೋದು ಪ್ರಾಣಕ್ಕೆ ಆತ್ಮ, ವಿಜ್ಞಾನಕ್ಕೆ ಆತ್ಮ ಅಲ್ಲ. ವಿಜ್ಞಾನ ಅಂತ ಅನ್ನೋದು ಮನಸ್ಸಿಗೆ ಆತ್ಮ, ಆನಂದಕ್ಕೆ ಆತ್ಮ ಅಲ್ಲ. ಇಲ್ಲಿ ಆ ಒಂದು ಇಲ್ಲಿ ಸಕ್ಸೆಷನ್, ಇಲ್ಲಿ ಆತ್ಮ ಅಂತ ಪದ ಕಡೆ ಯಾವುದು ಆತ್ಮ ಅಂತ ಆಗುತ್ತೆ ಅಂದ್ರೆ ಸಾಧಿಕೃತ ಅಂದ್ರೆ ಸಾಪೇಕ್ಷ. ನೀವು ಶಾರೀರ ಅಂತ ಅಂದುಕೊಂಡ್ರೆ ಶರೀರದಲ್ಲಿ ಇರತಕ್ಕವನು, ಅನ್ನದ ಸಮಯದಿಂದ ಪೋಷಿತನಾದವನು ಅಂದುಕೊಂಡ್ರೆ ಪ್ರಾಣ ಆತ್ಮ. ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು ಇದೆಲ್ಲ ಇರತಕ್ಕಂಥ ಅದರ ಒಳಗಿರತಕ್ಕಂಥವನು ಅಂತ ಅಂದುಕೊಂಡ್ರೆ ಮನಸ್ಸು ಆತ್ಮ. ಹೀಗೆ ಸಾಪೇಕ್ಷವಾಗಿ ಒಂದು ದೇಹ, ಒಂದು ಆತ್ಮ, ಒಂದು ಶರೀರ, ಇನ್ನೊಂದು ಶರೀರಿ, ಶರೀರ ಒಂದು ಪ್ರಕಾರ, ಇನ್ನೊಂದು ಪ್ರಕಾರಿ, ಒಂದು ಅಂಶ, ಇನ್ನೊಂದು ಅಂಶಿ, ಹೀಗೆ ವಿಭಜನೆ ಮಾಡಿ ದ್ವಯೋಹೋ ದ್ವಯೋಹೋ ಅಂತ ಮುಂದೆ ಮಾತು ಬರುತ್ತೆ. ಇಲ್ಲಿ ದ್ವಯೋಹೋ ದ್ವಯೋ ಮುಂದಿನ ಕಾರಿಕೆಯಲ್ಲಿ ದ್ವಯೋರ್ ಮಧೋಜ್ಞಾನೇ ಎರಡೆರಡು ಅಂತ ಎಲ್ಲಿ ಕಲ್ಪನೆ ಬರುತ್ತೋ ಅಲ್ಲಿ ಆತ್ಮ ಅಂತ ಅನ್ನೋ ಕಲ್ಪನೆ ಬರಬೇಕು. ಎರಡು ಅಂತ ಅನ್ನೋ ಕಲ್ಪನೆ ಇರದೇ ಇದ್ರೆ ಆತ್ಮ ಅಂತ ಅನ್ನೋ ಮಾತಿಗೆ ಸ್ವಾರಸ್ಯ ಇದೆ. ಎರಡು ಅಂತ ಎಲ್ಲಿ ಕಲ್ಪನೆ ಇಲ್ಲವೋ ಅಲ್ಲಿ ಬ್ರಹ್ಮ ಅಂತ ಕರಿಬೇಕಾಗುತ್ತೆ. ಇದು ಉಪನಿಷತ್ತಿನ ದೃಷ್ಟಿ. ಎಲ್ಲಿ ಸಾಪೇಕ್ಷವಾಗಿ ನಾವು ಬ್ರಹ್ಮನನ್ನು ನೋಡ್ತೀವೋ ಅಲ್ಲಿ ಆತ್ಮ ಅಂತ ಅನ್ನೋ ಪದವನ್ನು ಪ್ರಯೋಗ ಮಾಡಬೇಕು. ಮತ್ತೆ ಹಾಗೆ ಉಪನಿಷತ್ತುಗಳಲ್ಲಿ ಇದ್ದದ್ದು ಬ್ರಹ್ಮಸೂತ್ರದಲ್ಲಿ ಹಾಗೆ ಕಾಣಿಸ್ತಿಲ್ವಲ್ಲ. ಬ್ರಹ್ಮಸೂತ್ರದಲ್ಲಿ ಏನ್ ಮಾಡಿದ್ರು, ಅದಾದೋ ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡಿದ್ರು. ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಈ ಬ್ರಹ್ಮನಿಗೆ ಏನಪ್ಪ ಲಕ್ಷಣ ಅಂತ ಕೇಳಿದ್ರೆ ಜನ್ಮಾದ್ಯಸ್ಯ ಯತಃ ಅಂತ 2ನೇ ಸೂತ್ರ ಹೇಳಿದ್ರು. ಯಾದರಿಂದ ಜಗತ್ತು ಹುಟ್ಟುತ್ತೋ ಇರುತ್ತೋ ಹೋಗುತ್ತೋ ಇದು ಬ್ರಹ್ಮ ಅಂತ ತಿಳ್ಕೋ. ಅಲ್ಲಿ ಬ್ರಹ್ಮದಿಂದ ಸಾಪೇಕ್ಷವಾಗಿ ಹೇಳಿದ್ದಾರಲ್ಲ, ಅಲ್ಲಿ ಆತ್ಮ ಅಂತ ಹೇಳಿಲ್ಲ. ಉಪನಿಷತ್ತುಗಳಲ್ಲಿ ಹಾಗೆ ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ತಿಳ್ಕೊಳ್ಳೋದು ಅಂತ ಒಬ್ಬ ಇದ್ದು ತಿಳ್ಕೊಳ್ಳಬೇಕಾದಂತಹ ವಸ್ತು ಅಂತ ಇದ್ರೆ ಅದನ್ನ ಆತ್ಮ ಅಂತ ಕರಿ. ನೀನು ತಿಳ್ಕೊಳ್ಬೇಕು. ಮೈತ್ರೇಯಿ ಅರೇ ಮೈತ್ರೇಯಿ ನೀನ್ ಏನ್ ತಿಳ್ಕೊಳ್ಬೇಕು? ಆತ್ಮನನ್ನು ತಿಳ್ಕೋ. ಅಂದ್ರೆ ನೀನಿದ್ದೀಯ ತಿಳ್ಕೊಳ್ಳೋ ಶಕ್ತಿ ಇರತಕ್ಕಂತ ವ್ಯಕ್ತಿ ಮತ್ತು ತಿಳ್ಕೊಳ್ಳಬೇಕಾದ ವಸ್ತು. ಹೀಗೆ ಸಾಪೇಕ್ಷವಾಗಿದ್ರೆ ಆತ್ಮ ಅಂತ ನಾವು ಪದ ಪ್ರಯೋಗ. ಅದಕ್ಕಾಗಿ ಯಾಜ್ಞವಲ್ಕ್ಯರು ಬ್ರಹ್ಮನನ್ನು ತಿಳ್ಕೊ ಅಂತ ಹೇಳಿಲ್ಲ. ಆತ್ಮಾವಾರೇ ವಿಜಿಜ್ಞಾಸಿತವ್ಯ. ಯಾರಿಂದ? ತ್ವಯಾ ವಿಜಿಜ್ಞಾಸಿತವ್ಯ, ನಿನ್ನಿಂದ ತಿಳ್ಕೊಳ್ಪಡಬೇಕು.
ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ. ಯಾರಿಂದ ತ್ವಯ ಎಲ್ಲಕ್ಕೂ ನಾವು ತ್ವಯ 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 ಅಂತ ಸೇರಿಸ್ಕೊಳ್ಬೇಕು. ತ್ವಯಾ ವಿಜಿಜ್ಞಾಸಿತವ್ಯ, ತ್ವಯಾ ದ್ರಷ್ಟವ್ಯ, ತ್ವಯಾ ಶ್ರೋತವ್ಯ, ತ್ವಯಾ ಮಂತವ್ಯ. ಹೀಗೆ ಎಲ್ಲಿ ದ್ವಯೋಹೋ ಎರಡೂ ಅಂತ ಅನ್ನೋ ಕಲ್ಪನೆ ಎಲ್ಲಿ ಬರುತ್ತೋ ಅಲ್ಲಿ ಉಪನಿಷತ್ತುಗಳು ಆತ್ಮ ಅಂತ ಅನ್ನೋ ಪದ ಪ್ರಯೋಗ ಮಾಡ್ತಾರೆ. ಯಾಕೆ? ಅತತಿ ವ್ಯಾಪ್ನೋತಿ. ಯಾವುದು ತಿಳ್ಕೊಳ್ಳಬೇಕಾದದ್ದೋ, ಯಾವನು ತಿಳ್ಕೊಳ್ತಕ್ಕವನು, ಇಬ್ಬರಲ್ಲಿಯೂ ವ್ಯಾಪಿಸಿಕೊಂಡಿರೋದು ಒಂದು. ಅದು ಆತ್ಮ ಅಂತ ಅನ್ನೋ ಪದದ ಸ್ವಾರಸ್ಯ. ಆತ್ಮ ಅಂದ್ರೆ ಯಾವುದು ವ್ಯಾಪಕವಾಗಿದೆಯೋ, ವ್ಯಾಪಕ ಅಂದ್ರೆ ಏನು? ಯಾರು ತಿಳ್ಕೊಳ್ತಾನೋ, ಯಾವ್ದು ತಿಳ್ಕೊಳುತ್ತೆ, ಎರಡರಲ್ಲೂ ಯಾವುದು ವ್ಯಾಪಿಸಿಕೊಂಡಿದೆಯೋ ಅದು ಆತ್ಮ. ಅದು ಬ್ರಹ್ಮ ಅಂತ ಅನ್ನೋ ಮಾತಿನ ಬಿಟ್ಟು ಆತ್ಮ ಅಂತಿಲ್ಲ. ಅದು ಒಂದು ಕಡೆ ಬ್ರಹ್ಮ ಅಂತ ಯಾಕೆ ಪದ ಪ್ರಯೋಗ, ಇನ್ನೊಂದು ಕಡೆ ಆತ್ಮ ಅಂತ ಯಾಕೆ ಪದ ಪ್ರಯೋಗ. ಇದಕ್ಕೊಂದು ಸಮಾಧಾನ ಹೇಳಬೇಕಷ್ಟೆ. ಅಂದ್ರೆ ಆತ್ಮ ಅಂದ್ರೆ ಬ್ರಹ್ಮವೇ. ಆತ್ಮ ಚ ಬ್ರಹ್ಮ. ಆಚಾರ್ಯರು ಅಧ್ಯಾತ್ಮ ಭಾಷೆಯಲ್ಲಿ ಹೇಳ್ತಾರೆ. ಇಲ್ಲ, ಇಲ್ಲಿ ಮಾಂಡೂಕ್ಯ ಕಾರಿಕೆಯಲ್ಲಿ ಆತ್ಮ ಅಂತನ್ನೋದೇ ಅವರಿಗೆ ಹೈಯೆಸ್ಟ್. ಯಾಕೆಂದ್ರೆ ಹಿಂದಿನ ಪೂರ್ವ ಪದದಲ್ಲಿ ಏನು ಹೇಳ್ತಾರೆ? ಶ್ಲೋಕ ಕೋಶಾಹ ವ್ಯಾಖ್ಯಾತ, ಕೋಶಗಳನ್ನು ಹೇಳಿದ್ದಾರೆ. ತೇಷಾಂ, ಯಾವ ಕೋಶಗಳನ್ನು ಹೇಳಿದ್ದಾರೋ ಆ ಕೋಶಗಳ ಆತ್ಮ. ಕೋಶಗಳು ಅಂತ ಬೇರೆ ಪ್ರತ್ಯೇಕವಾಗಿ ಉಂಟು, ಕೋಶಗಳ ಒಳಗಿರೋದು ಅಂತ ಒಂದು ಉಂಟು. ಅಂದ್ರೆ ಕೋಶಗಳಿಗೆ ಬೇರೆಯಾಗಿ ಕೋಶಗಳ ಒಳಗೆ ಕೋಶವನ್ನು ವ್ಯಾಪಿಸಿಕೊಂಡು ತೈತ್ರಿಯದಲ್ಲಿ ಅದನ್ನು ಹೇಳ್ತಾರೆ. ಅನ್ಯಃ ಅಂತರಃ ಆತ್ಮ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. 4 ಆತ್ಮರದ್ದು ಹೇಳ್ತಾ ಇಲ್ಲ. ತೇಷಾಂ ಆತ್ಮ, ಈ ದೃಷ್ಟಿಯಲ್ಲೇ ತೇಷಾಂ ಆತ್ಮ. ಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆತ್ಮ ಅಂತ ಹೇಳ್ತಾರೆ. ಅನ್ನಮಯ ಕೋಶಕ್ಕೆ ಸೇರಿದ ಹಾಗೆ ಪ್ರಾಣ ಆತ್ಮ ಅಂತ ಹೇಳ್ತಾರೆ. ಪ್ರಾಣಮಯ ಕೋಶಕ್ಕೆ ಸೇರಿದ ಹಾಗೆ ಮನಸ್ಸನ್ನ ಆತ್ಮ ಅಂತ ಹೇಳ್ತಾರೆ. ಮನೋಮಯ ಕೋಶಕ್ಕೆ ಸೇರಿದ ಹಾಗೆ ವಿಜ್ಞಾನವನ್ನ ಆತ್ಮ ಅಂತ ಹೇಳ್ತಾರೆ. ವಿಜ್ಞಾನಮಯ ಕೋಶಕ್ಕೆ ಸೇರಿದ ಹಾಗೆ ಆನಂದಮಯ ಆತ್ಮ ಅಂತ ಹೇಳ್ತಾರೆ. ಈ ಆತ್ಮ ಅಂದ್ರೆ ಏನು? ಈ ಕೋಶಕ್ಕಿಂತ ಬೇರೆಯಾದವನು. ಅನ್ಯಃ, ಕೋಶದ ಒಳಗಿರತಕ್ಕಂಥವನು. ಅಂತರಃ, ಮತ್ತು ಕೋಶದಲ್ಲಿ ಎಲ್ಲ ವ್ಯಾಪಿಸಿಕೊಂಡಿರತಕ್ಕಂಥವನು. ಅನ್ಯಃ ಅಂತರಃ ಆತ್ಮ. ಇಲ್ಲಿ ತೇಷಾಂ ಅಂದ್ರೆ ಏನು? ಇದರಲ್ಲಿ ಇದು ಆತ್ಮ, ಇದರಲ್ಲಿ ಅದ ಆತ್ಮ. ಕಡೆಗೆ ಆನಂದಮಯ ಆತ್ಮ ಅಂತಿದೆಯಲ್ಲ, ಇದರ ಒಳಗಿರತಕ್ಕಂಥವನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಬೇಕೆ ನಾವು. ಅಂದ್ರೆ ಅನುಸ್ಯೂತವಾಗಿ ಉಪಾಸನೆಯನ್ನು ಮಾಡುವಾಗ ಹಾಗೆಯೇ ಮಾಡಬೇಕು. ಉಪಾಸನೆಯನ್ನು ಅನುಕ್ರಮದಲ್ಲಿ ಮಾಡುವುದರಿಂದ ಪ್ರಾಣ ಅಂತ ತಟ್ಟನೆ ನಮ್ಮ ಬುದ್ಧಿಗೋಚರ ಆಗೋಲ್ಲ. ಬುದ್ಧಿ ಅವತಾರಾರ್ಥಂ ಅಂತಿದೆ, ಇಲ್ಲಿ ಮುಂದೆಲ್ಲೋ ಬರುತ್ತೆ. ಇದೆಲ್ಲ ಉಪಾಯಸ್ಥೋವತಾರಾಯ ನಾಸ್ತಿ ಭೇದ ಕಥಂಚನ. ಮುಂದೆ ಒಂದು ಅವತಾರ, ಸಹ ಅವತಾರಾಯ ಕೃತ ಉಪಾಯ. ಇದೊಂದು ಉಪಾಯವನ್ನ ಅವರು ಉಪಯೋಗಿಸಿದ್ದಾರೆ. ಇದು ಅನ್ನಮಯ, ಪ್ರಾಣಮಯ, ಪಂಚಕೋಶಗಳನ್ನು ಹೇಳೋದು ಇದೊಂದು ಉಪಾಯ, ಇದೊಂದು ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ. ಈ ಪಂಚಕೋಶ ಪ್ರಕ್ರಿಯೆಯನ್ನು ನಾವು ಹೇಗೆ ಉಪಾಯವನ್ನು ಬಳಸ್ಕೊಡ್ಬೇಕು? ಮೊದಲು ಪ್ರಾಣಮಯ, ಅನಂತರದಲ್ಲಿ ಮನೋಮಯ, ಅನಂತರದಲ್ಲಿ ವಿಜ್ಞಾನಮಯ, ಅನಂತರದಲ್ಲಿ ಆನಂದಮಯ. ಇದು ಉಪಾಯ ಅಂತ ನಾವು ದೃಷ್ಟಿಯಿಂದ. ಈ ಉಪಾಯ ಅಂತ ಅನ್ನೋ ಮಾತು ಬೌದ್ಧರ ಪ್ರಕ್ರಿಯೆ. ಉಪಾಯ ಕಾರುಣ್ಯ ಅಂತ ಅನ್ನೋದನ್ನು ಬಹಳ ಅವರು ಹೇಳ್ತಾರೆ. ಜ್ಞಾನೋಪಾಯ, ಉಪಾಯ ಅಂತ ಅನ್ನೋ ಮಾತು ಕೂಡ ಬೌದ್ಧರ ಪ್ರಕ್ರಿಯೆ. ಅಂತೂ ಇಲ್ಲಿ ಸಹ ಅವತಾರಾಯ ಉಪಾಯ. ನಮ್ಮ ಬುದ್ಧಿ ಅದರಲ್ಲಿ ಹೋಗಬೇಕು ಮುಂಚೆ. ಯಾವುದು ಸ್ಥೂಲವೋ ಅದರಲ್ಲಿ ನಮ್ಮ ಬುದ್ಧಿ ಹೋಗುತ್ತೆ ಮುಂಚೆ. ಅನ್ನಮಯ ಕೋಶ ನಮ್ಮ ಬುದ್ಧಿ ಹೋಗುತ್ತೆ, ಯಾಕಂದ್ರೆ ಅನ್ನದಿಂದ ಹುಟ್ಟುತ್ತೆ, ಅನ್ನದಿಂದ ಬೆಳೆಯುತ್ತೆ, ಅನ್ನದಲ್ಲಿ ಪರ್ಯವಸಾನವಾಗುತ್ತೆ. ಇದು ಅನಂತರದಲ್ಲಿ ಇದರ ವ್ಯಾಪ್ತಿ ಒಂದು ಸ್ವಲ್ಪ ಬಂದ ಮೇಲೆ ಅವನು ಹೇಗೆ ಅವನು ತಿಳ್ಕೊಂಡು ಬಂದ ಮೇಲೆ ಅದೀವಗವೋ ಬ್ರಹ್ಮೇತಿ. ಅವನೇನು ತಕ್ಷಣ ಹೊರಗೆ ಹೋದ, ಒಳಗೆ ಬಂದ, ತಿರುಗಿ ಹೇಳು ಅಂತ ಹೇಳಿಲ್ಲ. ಅವನು ಹೊರಗೆ ಹೋಗಿ ಅನೇಕ ಕಾಲ ತಪಸ್ಸು ಮಾಡಿ ಕಡೆ ಇದು ಏನು, ಇದು ಇಲ್ಲಿ ನಿಲ್ಲೋಲ್ವಲ್ಲ ಆತ್ಮ ಅಂತ ಹೇಳಿ ತಿರುಗಿ ಬಂದಾಗ ಪ್ರಾಣವನ್ನ ಆತ್ಮ ಅಂತ ತಿಳ್ಕೋ, ಪ್ರಾಣವನ್ನ ಬ್ರಹ್ಮ ಅಂತ ತಿಳ್ಕೋ ಅಂತ ಹೇಳಿದ್ದು. ಹೀಗೆ ಒಂದೊಂದು ಸಾರ್ತಿಯೂ ಕೂಡ ನಾವು ಪ್ರವೇಶಕ್ಕೆ ಅನುಗುಣವಾಗಿ ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಸೂಕ್ಷ್ಮತರ, ಸೂಕ್ಷ್ಮತರದಿಂದ ಸೂಕ್ಷ್ಮತಮ, ಇದು ಉಪಾಸನ. ಸಾಮಾನ್ಯವಾಗಿ ಮನುಷ್ಯರು ಮಾಡಬೇಕಾದ್ರೆ ಹೀಗೆ, ಫ್ರಮ್ ದಿ ಗ್ರಾಸ್ ಟು ದಿ ಸಟಲ್,
ಫ್ರಮ್ ಸಟ್ಲ್ ಟು ದಿ ಸಟ್ಲರ್. ಹೀಗೆ ಒಳಗೊಳಗೆ ಹೋಗೋದಕ್ಕೆ ಪ್ರಯೋಜನ. ಹೀಗೆ ಒಳಗೊಳಗೆ ಹೋಗೋದಕ್ಕೆ ಪ್ರಯೋಜನ. ತೇಷಾಂ ಆತ್ಮ ಅಂದ್ರೆ ಆ ಒಂದೊಂದು ಕೋಶದ ಆತ್ಮವು ಅಂತ ಹೇಳಿದರು. ಒಂದೊಂದು ಕೋಶದ ಆತ್ಮವೂ ಕೂಡ ಪ್ರಾಣವೇ. ಆದ್ರೆ ಇಲ್ಲಿ ಪರೋಜೀವ ಖಂ ಯಥಾ, ಆಕಾಶ ಹೇಗೆ ಎಲ್ಲಕ್ಕೂ ಒಳಗಿದೆಯೋ ಹಾಗೆ ಅಂತಂದ್ರೆ ಏನಾಯ್ತು, ಈ ಒಂದು ಆತ್ಮ ಅಂತನ್ನೋದು ಈ 5 ಆತ್ಮರಲ್ಲಿಯೂ ಕೂಡ ಒಳಗಿರತಕ್ಕಂತಹದ್ದು. ಒಂದರೊಳಗೊಂದು 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 ಒಂದು ಉಪಾಸನೆಗೆ. ಅದೇ ಜ್ಞಾನ ಭಾಗದಲ್ಲಿ ಏನು, ಈ 5 ಕೂಡ ಈ ಒಂದು ಆತ್ಮದ ಮೇಲೆ ಇರತಕ್ಕಂತಹದ್ದು. ಇದು ಆತ್ಮ ಅಂತನೋ ಆಧಾರ, ಉಳಿದದ್ದೆಲ್ಲ ಆಧೇಯ. ಇದು ತೇಷಾಂ ಆತ್ಮ ಪರೋ ಜೀವ. ಉಪಾಸನಾ ಪರತೆಯ, ಉಪಾಸನೆಯಿಂದ ನಾವು ನೋಡಿದರೆ ಒಂದೊಂದು ಕೋಶದ ಒಳಗೂ ಒಬ್ಬೊಬ್ಬ ಬೇರೆ ಬೇರೆ ಆತ್ಮರನ್ನೇ ಹೇಳಿ ಕಡೆಗೆ ಆನಂದಮಯ ಅಂತನ್ನೋದ್ರಲ್ಲಿ ನಿಲ್ಲಿಸ್ತಾನೆ. ಆದರೆ ಜ್ಞಾನ ಭಾಗದಲ್ಲಿ ಆದರೂ ಈ ಒಂದರೊಳಗೊಂದು ಒಂದರೊಳಗೊಂದು ಅಂತಲ್ಲ, ಈ ಒಂದು ಆತ್ಮನಲ್ಲೇ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವೆಲ್ಲವೂ ಇರತಕ್ಕಂಥದ್ದು ಇವನಲ್ಲೇ. ಇವನನ್ನು ಬಿಟ್ಟು ಬೇರೆ ಕೋಶಗಳೂ ಇಲ್ಲ, ಕೋಶಗಳ ಒಳಗಿರೋ ಆತ್ಮಗಳೂ ಇಲ್ಲ. ಈ ಆತ್ಮನನ್ನು ಕಂಡುಕೊಳ್ಳಬೇಕಾದರೆ ತಪಸ್ಸು ಅಂತನ್ನೋದು ಇಲ್ಲ. ಇದು ತೇಷಾಮಾತ್ಮ ಪರೋ ಜೀವ. ಪರಹ ಅಂದ್ರೆ ಇದಕ್ಕಿಂತ ಎಲ್ಲ ಬೇರೆಯಾದವನು, ಕೋಶಗಳಿಗಿಂತ ಬೇರೆಯಾದವನು, ಕೋಶಗಳನ್ನು ಮೀರಿದವನು. ಪರ ಅಂತ ಮಾತು 2 ಅರ್ಥಗಳಿದೆ. ಅನ್ಯ ಅಂತ ಒಂದು, ಅಧಿಕ ಅಂತ ಇನ್ನೊಂದು. ಪರ ಅಂತನ್ನೋ ಮಾತಿಗೆ ಬೇರೆ, ಮೇಲೆ. ಇವನು ಮೇಲೆ, ಅದರಿಂದ ಬೇರೆಯಾಗಿ ಎರಡೂ ಆಗುತ್ತೆ. ಪರೋ ಜೀವ. ಯಾವುದನ್ನು ನಾವು ಜೀವ ಜೀವ ಅಂತ ಇಲ್ಲಿವರೆಗೆ ವ್ಯಾಖ್ಯಾನ ಮಾಡಿದ್ದೀವೋ ಇದೇ ಈ ಉಪನಿಷತ್ತು. ಇದು ರಸಾದಯೋ ಯೇ ಕೋಶ ವ್ಯಾಖ್ಯಾತಸ್ತೈತ್ತಿರೀಯಕೆ ತೇಷಾಮಾತ್ಮ ಪರೋ ಜೀವ ಖಂ ಯಥಾ ಸಂಪ್ರಕಾಶಿತಃ. ಅದು ಈ ಆತ್ಮನನ್ನ ಈ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಎಲ್ಲಿ ಅದನ್ನು ಪ್ರತಿಜ್ಞೆಯಿಂದ ಹೇಳಿ ಕಡೆಗೆ ಅದಿಲ್ಲದೆ ಏನೂ ಇರಲಾರದು ಅಂತ ಹೇಳುತ್ತೋ, ಇದು ಮೂರ್ತವಾದದ್ದಲ್ಲ, ಅಮೂರ್ತವಾದದ್ದು. ಈಗ ಪೃಥ್ವಿ ತೇಜೋ ವಾಯುರಾಕಾಶಗಳಲ್ಲಿ ಗುಣಗಳ ದೃಷ್ಟಿಯಿಂದ ಪೃಥ್ವಿಯಲ್ಲಿ 5 ಗುಣಗಳು ಇದೆ. ಅದಕ್ಕಿಂತ ಮೀರಿದ ಆಪ್ನಲ್ಲಿ 4 ಗುಣಗಳು ಮಾತ್ರ ಇದೆ. ಅದರಿಂದ ಮೀರಿದ ಅಗ್ನಿಯಲ್ಲಿ 3 ಗುಣಗಳು ಮಾತ್ರ ಇದೆ. ಆ ವಾಯುವಿನಲ್ಲಿ 2 ಗುಣಗಳು ಮಾತ್ರ ಇದೆ. ಆಕಾಶದಲ್ಲಿ ತನ್ನ ಗುಣ ಒಂದೇ ಇರೋದು, ಬೇರೆ ಯಾವ ಗುಣವೂ ಅದರಲ್ಲಿಲ್ಲ. ಅಂದ್ರೆ ಏನು, ಮೂರ್ತದಿಂದ ಅಮೂರ್ತದವರೆಗೆ ಒಂದು ಸ್ಕೀಮ್ ಅಲ್ಲಿ ಹೇಳಿದ್ದಾರೆ. ಹಾಗೆಯೇ ಪಂಚಕೋಶಗಳಲ್ಲಿಯೂ ಕೂಡ ಅನ್ನಮಯ ಕೋಶ ಅಂತನ್ನೋದರಲ್ಲಿ ತುಂಬಾ ಮೂರ್ತವಾದಂತಹ ಸ್ವಭಾವ ಇದೆ. ಕಣ್ಣಿಗೆ ಕಾಣುತ್ತೆ ನಮಗೆ, ತಕ್ಕಡಿಯಲ್ಲಿ ತೂಗಬಹುದು ದೇಹವನ್ನ. ಆದರೆ ಪ್ರಾಣವನ್ನು ಹೀಗೆ ತೂಗೋದಕ್ಕಾಗಲ್ಲ, ಅದರ ಅನುಭವಕ್ಕೆ ಬರುತ್ತೆ ನಮಗೆ. ಯಾವಾಗ ಪ್ರಾಣದ ಸ್ವಲ್ಪ ತೊಂದರೆ ಆದರೆ ತಕ್ಷಣ ಅನುಭವಕ್ಕೆ ಬರುತ್ತೆ ನಮಗೆ. ಪ್ರಾಣವಾಯು ಸರಿಯಾಗಿದ್ದಾಗ ಅನುಭವಕ್ಕೆ ಬರೋಲ್ಲ. ಸ್ವಲ್ಪ ತೊಂದರೆ ಆದರೆ ಓಹೋ ಪ್ರಾಣ ಅಂತ ಒಂದು ಇದೆ ನಮ್ಮಲ್ಲಿ ಎತ್ತು ಒಂದು ಬರುತ್ತೆ. ಹೀಗೆ ಇದು ಮೂರ್ತ ಸ್ವರೂಪ ಕಡಿಮೆ ಆಗ್ತಾ ಕಡಿಯಾಗ್ತಾ ಒಂದು ಆನಂದ ಅಂತನ್ನೋದ್ರಲ್ಲಿ ಅದಕ್ಕೆ ಯಾವ ಒಂದು ಮೂರ್ತ ಸ್ವರೂಪವೂ ಇಲ್ಲ, ಅಮೂರ್ತವಾದದ್ದು. ಇನ್ನು ಇದಕ್ಕಿಂತ ಮೀರಿದ್ದು ಅಂದ್ರೆ ಸತ್ಯಜ್ಞಾನಮನಂತ ಬ್ರಹ್ಮ ಅಷ್ಟೇ. ಅದಕ್ಕೆ ಸತ್ಯಜ್ಞಾನಮನಂತ ಬ್ರಹ್ಮ ಅಂತ ಅನ್ನೋದಕ್ಕೆ ಈ ಯಥೋವಾನಿ ಭೂತಾನಿ ಜಾಯಂತೆ ಈ ಒಂದು ಗುಣವಿಶೇಷಣ ಸಲ್ಲೋಲ್ಲ. ಏನ ಜಾತಾನಿ ಜೀವಂತೆ ಯತ್ ಪ್ರಯಂತಿ ವಿಸಂವಿಶಂತಿ ಈ ಒಂದು ಗುಣವೂ ಸಲ್ಲೋಲ್ಲ. ಯಾದರಿಂದ ಎಲ್ಲವೂ ಹುಟ್ಟುತ್ತೋ, ಎಲ್ಲಿ ಎಲ್ಲವೂ ಇದೆಯೋ, ಎಲ್ಲಿ ಎಲ್ಲವೂ ಪರ್ಯವಸಾನವಾಗುತ್ತೋ. ಯಾಕೆಂದ್ರೆ ಎಲ್ಲವೂ ಅಂತ ಅನ್ನೋದ್ರ ಮೇಲೆ ಇದು ಸಾಪೇಕ್ಷವಾಗಿದೆ. ಎಲ್ಲ ಅಂತ ಅನ್ನೋದು ಒಂದು ಕಡೆ ಇಟ್ಟು ಇದನ್ನು ಒಂದಿಟ್ಟು ಈ ಎಲ್ಲ ಇದರಿಂದ ಬಂದಿದೆ, ಈ ಎಲ್ಲ ಇದರಲ್ಲಿ ಇದೆ, ಈ ಎಲ್ಲ ಇದಕ್ಕೆ ಹೋಗುತ್ತೆ, ಈ
ಈ ಒಂದು ದ್ವೈತವನ್ನು ಹೇಳ್ದೇನೆ ಈ ಎಲ್ಲ ಅಂತ ಏನಿದೆಯೋ ಅದರೊಳಗೆ ಇರತಕ್ಕಂಥದ್ದು ಬ್ರಹ್ಮ. ಎರಡು ಬೇರೆ ಬೇರೆ ಅಲ್ಲ, ಎಲ್ಲದರ ಒಳಗೆ ಸರ್ವಾಂತರ, ಎಲ್ಲದರ ಒಳಗೆ ಇರತಕ್ಕಂಥ ಬೃಹದಾರಣ್ಯಕದಲ್ಲಿ ಬರುತ್ತಲ್ಲ, ಸರ್ವಾಂತರ ಆತ್ಮ ಸರ್ವಾಂತರ, ಎಲ್ಲದರ ಒಳಗೂ ಇರತಕ್ಕಂಥ ಅವನು. ಬೇರೆ ಇದು ಅಂತ ಹೇಳೋ ಹಾಗಿಲ್ಲ. ಇದನ್ನ ಆಕಾಶಕ್ಕೆ ಹೋಲಿಸಿದೆವು. ಖಂ ಯಥಾ ಸಂಪ್ರಕಾಶಿತ. ಪಂಚಭೂತ ಪ್ರಕ್ರಿಯೆಯಲ್ಲಿ ಆಕಾಶ ಹೇಗೋ, ಪಂಚಕೋಶ ಪ್ರಕ್ರಿಯೆಯಲ್ಲಿ ಈ ಆತ್ಮ ಅಂತನ್ನೋದು ಹಾಗೆ. ದ್ವಯೋರ್ಮಧು ಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ಪೃಥಿವ್ಯಾಂ ಉದರೇ ಚೈವ ಯಥಾಕಾಶ ಪ್ರಕಾಶಿತಃ. ಇಲ್ಲಿ ಮಧು ಬ್ರಾಹ್ಮಣ ಅಂದ್ರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ವಾಜಸನೇಯಿ ಅಂತನ್ನುವ ಒಂದು ಶಾಖೆಯಲ್ಲಿ 2ನೇ ಅಧ್ಯಾಯ, ಉಪನಿಷತ್ತಿನ 2ನೇ ಅಧ್ಯಾಯದಲ್ಲಿ ಈ ಒಂದು ಮಧು ಬ್ರಾಹ್ಮಣ ಅಂತ ಒಂದು ಬರುತ್ತೆ. ಮಧು ಅಂತನ್ನೋ ಮಾತಿಗೆ ಮನು ಅಂತನ್ನೋದೇ ಧಾತು. ಮನ್ ಅಂದ್ರೆ ಆಲೋಚನೆ ಮಾಡಿಕೊಳ್ಳೋದು. ಮನ್ಯತೆ, ಯಾವುದನ್ನು ನಾವು ನಿಶ್ಚಾಯಕವಾಗಿ ತಿಳ್ಕೊಳ್ತೀವೋ ಅದು ಮಧು. ಮಧು ಅಂತನ್ನೋ ಮಾತಿಗೆ ಮನ್ಯತೆ, ಜಾನಂತಿ, ವಿಶೇಷೇಣ ಯತ್ ತತ್ ಮಧು. ಮಧು ಅಂತನ್ನೋ ಮಾತಿಗೆ ಅದರ್ಥ. ಯಾವುದನ್ನು ವಿಶೇಷವಾಗಿ ನಾವು ಚೆನ್ನಾಗಿ ತಿಳ್ಕೊಳ್ತೀವೋ ಅದು ಮಧು. ಅದರ ಮಧು ಅಂತನ್ನೋ ಮಾತಿಗೆ ಅನೇಕ ಅರ್ಥಗಳಿದೆ. ಪುಷ್ಪರಸ ಅಂತ ಒಂದು, ಅಂದ್ರೆ ಹೂವಿನ ರಸಗಳು, ಅದಕ್ಕೆ ಮಧು ಅಂತ ಕರೀತಾರೆ. ಹೂವಿನ ರಸದಿಂದ ಉಂಟಾದ ಆಸವ ಅಂದ್ರೆ ಒಂದು ಒಂದು ಆಲ್ಕೋಹಾಲಿಕ್ ಪ್ರಿಪರೇಷನ್, ಇದಕ್ಕೆ ಮಧು ಅಂತ ಕರೀತಾರೆ. ಮಧು ಅಂತಂದ್ರೆ ಸಾಮಾನ್ಯವಾಗಿ ನಾವು ಹೆಂಡ ಅಂತಲೇ ಮಧು ಅಂತನ್ನೋದು ಋಗ್ವೇದದಲ್ಲಿ ಮಧು ಅಂತವ್ಯಂ ಅಂದ್ರೆ ಯು ಮಸ್ಟ್ ಬ್ರೀತ್ ಆಲ್ಕೋಹಾಲ್ ವೆನ್ ಯು ಟಾಕ್ ಅಂತ ಮಧು. ಇದು ಒಂದು ಕ್ಷೀರಂ ಇತಿ, ಹಾಲು ಅಂತ ಅರ್ಥ ಇದೆ, ಜಲ ಅಂತ ಅರ್ಥ ಇದೆ, ಅಂದ್ರೆ ನೀರು ಅಂತ ಅರ್ಥ ಇದೆ. ಮತ್ತೆ ಮಾಕ್ಷಿಕ ಅಂದ್ರೆ ಜೇನುತುಪ್ಪ ಅಂತ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳು ಇದೆ. ಇದರಲ್ಲಿ ಎಲ್ಲವೂ ಕಾಮನ್ ಆಗಿರ್ತಕ್ಕಂಥದ್ದೇನು, ಮೋದನಾತ್, ಸಂತೋಷಪಡಿಸ್ತಕ್ಕದ್ದು ಅಂತ ನಾವು ಗುಣ ಇದ್ರೆ ಅದು ಮಧು. ಈ ಮೋದನ ಅಂತ ಅನ್ನೋದು ಎಲ್ಲಿ ಬರುತ್ತೆ? ಎಲ್ಲಿ ಬ್ರಹ್ಮವಿದ್ಯೆಯಿಂದ ಎಲ್ಲ ಆನಂದಗಳಿಗೆ ಮೀರಿದ ಆನಂದ ಬರುತ್ತೋ, ಯಂ ಲಬ್ಧ್ವಾ ಅಪರಂ ಲಾಭಂ ನ ಅಧಿಕಂ ಮನ್ಯತೆ ತದ. ಯಾವುದನ್ನು ಪಡ್ಕೊಂಡ ಮೇಲೆ ಇನ್ನೂ ಪಡ್ಕೊಳ್ಳಬೇಕಾದದ್ದು ಇದಕ್ಕಿಂತ ಹೆಚ್ಚಿಂದ ಇದೆ ಅಂತ ಅಂದುಕೊಳ್ಳಲ್ವೋ ಅದು ಆ ಆನಂದ ಇದೆಯಲ್ಲ, ಆ ಲಾಭ ಏಷ ಪರಮಾಲಾಭ. ಇದು ಪರಮಾಲಾಭ, ಇದು ಪರಮ ಆನಂದ. ಇದನ್ನು ಮಧು ಅಂತ ಕರೆದಿದ್ದಾರೆ. ಮಧು ಅಂದ್ರೆ ಆತ್ಮವಿದ್ಯಾ, ಬ್ರಹ್ಮವಿದ್ಯಾ. ಮಧು ಶಬ್ದೇನ ಪ್ರಕೀರ್ತ್ಯತೆ. ಆಚಾರ್ಯರು ಹೇಳ್ತಾರೆ, ಬ್ರಹ್ಮವಿದ್ಯಾಖ್ಯಂ ಮಧು ಅಮೃತಂ ಮೋದನ ಹೇತುತ್ವಾತ್ ತದ್ ವಿಜ್ಞಾಯತೆ ಯಸ್ಮಿನ್ನಿತಿ ಮಧು ಜ್ಞಾನಂ. ಮಧು ಬ್ರಾಹ್ಮಣ. ಇಲ್ಲಿ ವಾಜಸನ ಈ ಶಾಖೆಯಲ್ಲಿ ಈ ಮಧುವನ ಬ್ರಹ್ಮವಿದ್ಯೆಯನ್ನು ಹೇಳ್ತಕ್ಕಂಥ ಭಾಗ ಇದೆಯಲ್ಲ, ಇದಕ್ಕೆ ಮಧು ಬ್ರಾಹ್ಮಣ ಅಂತ ಕರೀತಾರೆ. ಈ ಮಧು ಬ್ರಾಹ್ಮಣದಲ್ಲಿ ದ್ವಯೋ ಮಧುಜ್ಞಾನೇ, ಹೇಗೆ ತೈತ್ತರೀಯದಲ್ಲಿ ಎರಡು ಅಂತ ಅಂದುಕೊಂಡು ಹೇಳಿದ್ರು, ಈ ಬೃಹದಾರಣ್ಯಕದ ಒಂದು ಶಾಖೆಯಲ್ಲಿ ಕೂಡ ಎರಡು ಅಂತ ಹೇಳಿದ್ದಾರೆ. ಯಾವುದು ಎರಡು? ಅಲ್ಲಿ ಎರಡು ಜ್ಞಾನ ಜ್ಞೇಯ, ಜ್ಞಾತೃ ಜ್ಞೇಯ ಇದನ್ನು ಹೇಳಿದ್ರು. ಇಲ್ಲಿ ಎರಡು, ಆ ಎರಡನ್ನೂ ಹೇಳಿದ್ದಾರೆ. ದ್ವಯೋ ಮತ್ತು ದ್ವಯೋ ಪೃಥಿವ್ಯಾಂ ಉದರೇಚ. ಪೃಥ್ವಿಯಲ್ಲೆಲ್ಲ ಯಾವುದಿದೆಯೋ, ನಮ್ಮ ಹೊಟ್ಟೆಯ ಒಳಗೆ ಯಾವುದಿದೆಯೋ ಇದು ದ್ವಯೋ ಮಧುಜ್ಞಾನೇ ಪರಂಬ್ರಹ್ಮ ಪ್ರಕಾಶಿತಂ. ಅಲ್ಲಿ ಆತ್ಮ ಅಂತ ನಾವು ಶಬ್ದವನ್ನು ಉಪಯೋಗಿಸಿ, ಇಲ್ಲಿ ಇದು ಎರಡನ್ನ ಕಳೆದು ಬ್ರಹ್ಮ ಪ್ರಕೀರ್ತಿತ, ಪರಂ ಬ್ರಹ್ಮ ಪ್ರಕೀರ್ತಿತ. ಎರಡರ ಭಾನ ಇದ್ರೆ ಅದು ಆತ್ಮ. ಹಿಂದೆ ತೈತ್ರೀಯದಲ್ಲಿ ಆತ್ಮ ಅಂತ ಹೇಳೋದು ಸರಿ. ಇಲ್ಲಿ ಬೃಹದಾರಣ್ಯಕದಲ್ಲಿ ಆ ಬೃಹದಾರಣ್ಯಕದಲ್ಲಿ ವಿಷಯವಾಕ್ಯ ಏನು? ಯಶ್ಚಾಯಮಸ್ಯಾಂ ಪೃಥಿವ್ಯಾಂ
ತೇಜೋಮಯೋ ಮದಮಯಃ ಪುರುಷೋ ಯಶ್ಚಾಯಮಧ್ಯಾತ್ಮಂ ಶಾರೀರಸ್ತೇಜೋಮಯಃ ಅಮೃತಮಯಃ ಪುರುಷಃ ಅಯಮೇವ ಸಯೋ ಯಮಾತ್ಮೇದಮೃತಮಿದಂ ಬ್ರಹ್ಮೇದಂ ಸರ್ವಂ. ಇಲ್ಲಿ ಮಧುಬ್ರಾಹ್ಮಣದಲ್ಲಿ ವಾಜಸನೇಯಿ ಬ್ರಾಹ್ಮಣೋಪನಿಷತ್, ಬೃಹದಾರಣ್ಯಕೋಪನಿಷತ್ತಿಗೆ ವಾಸ್ತವವಾಗಿ ಇರಬೇಕಾದ ಹೆಸರು ವಾಜಸನೇಯಿ ಬ್ರಾಹ್ಮಣೋಪನಿಷತ್ ಅಂತ. ಅದನ್ನೇ ಯಾವುದೋ ಕಾಲದಲ್ಲಿ ಬೃಹದಾರಣ್ಯಕ ಅಂತ ಕರೆದು ಬೃಹದಾರಣ್ಯಕೋಪನಿಷತ್ ಅಂತ ಕರೆದಿದ್ದಾರೆ. ಇವಾಗ ಕೇನಕ್ಕೆ ತರವಕಾರ ಅಂತ ಹೆಸರು. ಅದು ಕೇನ ಅಂತ ಮೊದಲನೇ ಕೇನೇಷಿತಂ ಪದತೆ ಪ್ರೇಷಿತಂ ಮನಃ ಕೇನ ಅಂತ ಬಂದದ್ದರಿಂದ ಅದನ್ನ ಕೇನೋಪನಿಷತ್ ಅಂತ ಕರೀತಾರೆ. ಅದು ಕೇನೋಪನಿಷತ್ ಅಂತ ತಲವಕಾರೋಪನಿಷತ್ ಅಂತಲೇ ಅದರ ಹೆಸರು. ಯಾಕೆಂದ್ರೆ ತಲವಕಾರ ಶಾಖೆಯಲ್ಲಿ ಬರೋದ್ರಿಂದ. ಇವಾಗ ಈಶಾವಾಸ್ಯೋಪನಿಷತ್ ಈಶಾವಾಸ್ಯಮಿದಂ ಸರ್ವಂ ಅಂತನ್ನೋದ್ರಿಂದ ಆರಂಭವಾಗುತ್ತೆ ಅಂತೇಳಿ ಈಶೋಪನಿಷತ್ ಅಂತ ಕರೀತಾರೆ, ಈಶಾವಾಸ್ಯೋಪನಿಷತ್ ಅಂತ ಕರೀತಾರೆ. ಆದರೆ ವಾಜಸನೇಯ ಸಂಹಿತೋಪನಿಷತ್ ಅಂತ ಅದರ ಹೆಸರು. ಅದು ವಾಜಸನೇಯ ಸಂಹಿತೆಯಲ್ಲಿ ಬರತಕ್ಕಂತಹ ಉಪನಿಷತ್ ಆದ್ದರಿಂದ ವಾಜಸನೇಯ ಸಂಹಿತೋಪನಿಷತ್. ಹೀಗೆ ಇಲ್ಲಿ ಬೃಹದಾರಣ್ಯಕೋಪನಿಷತ್ಗೆ ವಾಜಸನೇಯ ಬ್ರಾಹ್ಮಣೋಪನಿಷತ್ತು ಅಂತ ಹೆಸರು. ಇಲ್ಲಿ ಏನು ಬರುತ್ತೆ, ಯಶ್ಚ ಅಯಂ ಅಸ್ಯಾಂ ಪೃಥವ್ಯಾಂ, ಈ ನಮಗೆ ಎದುರಿಗೆ ಕಾಣುತ್ತಲ್ಲ ಪೃಥ್ವಿ. ಪೃಥ್ವಿ ಅಂದ್ರೆ ಪೃಥ್ವಿಯಲ್ಲಿರೋ ಎಲ್ಲ ವಸ್ತುಗಳು ಸೇರಿಕೊಂಡು ಪೃಥ್ವಿ ಅಂತ ಒಂದು ಕಲ್ಪನೆ ಇದೆಯಲ್ಲ, ಒಂದು ಕಲೆಕ್ಟಿವ್ ಕಾನ್ಸೆಪ್ಟ್ ಪೃಥ್ವಿ ಅಂತ. ಯಹ ಚ ಅಯಂ ಪೃಥವ್ಯಾಂ, ಈ ಪೃಥ್ವಿಯಲ್ಲಿ ಯಹ ಯಾರು, ತೇಜೋಮಯ ಅಮೃತಮಯ ಪುರುಷ, ಯಾರು ಪ್ರಕಾಶಮಾನವಾಗಿದ್ದಾನೋ. ಪ್ರಕಾಶಮಾನವಾಗಿ ಅಂದ್ರೆ ಏನು, ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಯಾರಿದ್ದಾನೋ ಅಂದ್ರೆ ತನ್ನ ಬೆಳಕನ್ನ ಕಣ್ಣಿನೊಳಗೆ ಸೂಸ್ತಕ್ಕಂತಹ ಸಾಮರ್ಥ್ಯ ಯಾರಿಗಿದೆಯೋ. ವಸ್ತು ಇರಬಹುದು, ವಸ್ತುವನ್ನು ನಮಗೆ ತೋರಿಸಬೇಕಾದ್ರೆ ಅದರಲ್ಲಿ ಒಂದು ಚೇತನ ಅಂತ ಇರಬೇಕು. ಅದರಿಂದ ಇಲ್ಲಿ ತೇಜೋಮಯ ಮತ್ತು ವಸ್ತುಗಳೆಲ್ಲ ವಿಕಾರವಾಗಿ ಹುಟ್ಟಿದ್ದು ಹೋದರೂ ಕೂಡ ಒಂದು ಅಮೃತವಾಗಿ ಇರಬೇಕು, ಅಳಿಯದೇ ಇರಬೇಕು. ಯಾವುದು ಯಶ್ಚ ತೇಜೋಮಯ ಅಮೃತಮಯ ಮತ್ತು ಪುರುಷ. ಪೂ ಅಂತನೋ ಧಾತುವಿಗೆ ಪುರುಷು ವ್ಯಾಪನೆ, ಯಾವನು ವ್ಯಾಪಿಸಿಕೊಂಡು ಪೂರ್ಣವನ್ನಾಗಿ ಮಾಡ್ತಾನೋ ಅವನು ಪುರುಷ. ಎಲ್ಲ ಒಳಗೆಲ್ಲ ವ್ಯಾಪಿಸಿಕೊಂಡು ಇದನ್ನು ಪೂರ್ಣವಾಗಿ ಮಾಡತಕ್ಕಂಥವನು ಪುರುಷ. ಹೀಗೆ ಯಶ್ಚ ಈ ಅಸ್ಯಾಂ ಪೃಥವ್ಯಾಂ, ಅಸ್ಯಾಂ ಅಂದ್ರೆ ಈ ಎದುರಿಗೆ ಕಾಣುವ, ಪೃಥವ್ಯಾಂ ಪೃಥ್ವಿಯಲ್ಲಿ, ತೇಜೋಮಯ ಅಮೃತಮಯ ಪುರುಷ, ಈ ಪುರುಷ ಯಾರಿದ್ದಾನೋ, ಮತ್ತು ಯಹ ಚ, ಇದು ಒಂದು ದ್ವಯೋ ಎರಡು ಅಂತ ಹೇಳಿದ್ದಾರಲ್ಲ, ಇದು ಒಂದು ಕೊನೆ ಅಂದ್ರೆ ಕಾಸ್ಮಿಕ್ ಆಸ್ಪೆಕ್ಟ್. ಮತ್ತು ಯಹ ಚ ಅಧ್ಯಾತ್ಮಂ, ನಮ್ಮ ಒಳಗೆ ಯಾರಿದ್ದಾನೋ, ನಮ್ಮ ಆತ್ಮ, ಆತ್ಮಾನಂ ಅಧಿಕರ್ತ್ಯ. ಆತ್ಮ ಅಂದ್ರೆ ದೇಹ ಮನಸ್ಸು ಜೀವ ಮೂರಕ್ಕೂ ಕೂಡಿ ಅಧ್ಯಾತ್ಮ ಅಂತ ನಾವು ಮಾತು ಬರುತ್ತೆ. ಯಶ್ಚ ಅಧ್ಯಾತ್ಮಂ ಶಾರೀರ, ಶರೀರದ ಒಳಗೆ ಜೀವನಾಗಿ ಯಾರಿದ್ದಾನೋ ಇವನು ತೇಜೋಮಯ ಅಮೃತಮಯ ಪುರುಷ. ಅಲ್ಲಿ ಯಾವ ಗುಣಗಳ ಹೇಳಿದ್ವೋ ಇಲ್ಲೂ ಅದೇ ಗುಣಗಳು ಇವನಿಗೆ. ವಸ್ತು ಇರಬಹುದು, ವಸ್ತುವನ್ನು ನೋಡ್ತಕ್ಕಂತಹ ಶಕ್ತಿ ಇವನಿಗೆ ಇರಬೇಕು. ಕಣ್ಣಿನಲ್ಲಿ ತೇಜಸ್ಸು ಅಂತ ಇರಬೇಕು, ಮತ್ತು ಇವನಲ್ಲಿ ಒಂದು ಅಮೃತ ಅಂತನೋ ಅಂಶ ಇರಬೇಕು. ಮತ್ತು ಪುರುಷ ಅಯಂ ಏವ ಸಹ ಯಹ ಅಯಂ ಆತ್ಮ ಅಮೃತಮಯ. ಇವನನ್ನು ನಾವು ಆತ್ಮ ಅಂತ ಕರೀತಾ ಇದ್ದೀವಿ. ಎರಡಿದ್ದಾಗ ಅವನ ಆತ್ಮ, ಹೊರಗಿರತಕ್ಕಂಥವನು ಒಳಗಿರತಕ್ಕಂಥವನು, ಹೊರಗೆ ಒಳಗೆ ವ್ಯಾಪಿಸಿಕೊಂಡಿರತಕ್ಕಂಥ. ನಾರಾಯಣೀಯದಲ್ಲಿ ಬರುತ್ತಲ್ಲ, ಯಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಚಂದವಾಡ್ತೀಯ ಅಂತಹ ಬಹಿಹಿ ಚ ವ್ಯಾಪ್ಯ, ಒಳಗೆ ಹೊರಗೆ ವ್ಯಾಪಿಸಿಕೊಂಡು ಇದ್ದಾನೆ. ಇಲ್ಲಿ ಹೀಗೆ ದ್ವಯೋ ಎರಡು ಹೇಳಿದ್ದಾರೆ, ಪೃಥಿವ್ಯಾಂ ಅಧ್ಯಾತ್ಮ
ಶಾರೀರ. ಈ ಎರಡರಲ್ಲಿ ಆತ್ಮನಾಗಿರತಕ್ಕಂಥ ಅವನು ಯಾರು ಅಂದ್ರೆ ಏನು? ಎರಡರಲ್ಲೂ ಸಮಾನವಾಗಿ ವ್ಯಾಪಿಸಿಕೊಂಡಿರತಕ್ಕಂಥ ಅವನು. ಸಹ ಯಹ ಅಯಂ ಆತ್ಮ. ಈ ಆತ್ಮ ಅಂತ ಶಬ್ದದ ಪ್ರಯೋಗದ ಸ್ವಾರಸ್ಯ ನೋಡಿ. ಇಲ್ಲಿ ಆತ್ಮ ಅಂತ ಎಲ್ಲಿ ಹೇಳಿದ್ದಾರೆ? ಎರಡು ಅಂತಿದ್ದ ಕಡೆ ಆತ್ಮ. ಎರಡನ್ನು ಹೇಳಿ ಪೃಥಿವ್ಯಾಂ ಶಾರೀರ ಎರಡು ಹೇಳಿದ ಮೇಲೆ ಸಹ ಜಹ ಅಯಂ ಆತ್ಮ, ಇವನು ಆತ್ಮ. ಇದಮೃತಂ. ಅಲ್ಲಿಂದ ಮುಂದೆ ಎರಡು ಹೊರಟೋಯ್ತಲ್ಲ, ಎರಡರ ನಡುವೆ ಇರೋದು ಇದು ಒಂದು ವ್ಯಾಪಕವಾದದ್ದು. ಅದಾದ ಮೇಲೆ ಅಮೃತವಿದಂ, ಈ ಎರಡೂ ಕೂಡ ಅಮೃತವಾದದ್ದು. ಎಟ್ ಎ ಹೈಯರ್ ಸ್ಟೇಟ್. ಶಾರೀರ ಅಂತನೋದು ಮೃತ, ಪೃಥ್ವಿ ಅಂತನೋದು ಮೃತ. ಎರಡನ್ನೂ ವ್ಯಾಪಿಸಿಕೊಂಡು ಯಾವುದಿದೆಯೋ ಅದು ಅಮೃತ. ಸಹ ಯಹ ಅಯಂ ಆತ್ಮ ಇದಂ ಅಮೃತಂ, ಇದು ಅಮೃತ. ಇಲ್ಲಿ ನಾವು ಸ್ವಲ್ಪ ಇವರು ಹೇಳುವಾಗ ಈ ಯಾವ ಅಭಿನಯದಿಂದ ಹೇಳಿದ್ರು ಅಂತ ನೋಡಿ. ಇಲ್ಲಿ ಅಸ್ಯ ಅಂತಿದೆ. ಅಸ್ಯ ಅಂತನ್ನುವಾಗ ಅವರು ಹೇಳಬೇಕಾದ್ರೆ ಕೈ ತೋರದೆ ಹೇಳಿರ್ಬೇಕು. ಅಸ್ಯಾಂ ಅಭಿನಯ. ಇಲ್ಲಿ ಆಚಾರ್ಯ ಕೆಲಸ ವ್ಯಾಖ್ಯಾನ ಮಾಡುವಾಗ ಅಭಿನಯದಿಂದ ಹೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಇದಂ ಅಮೃತ, ಇದಂ ಅಂತನೋದ್ರ ಮೇಲೆ ಒತ್ತು ಕೊಟ್ಟು ಎರಡನೇ ಪೃಥ್ವಿಯಲ್ಲಿ ಯಾವುದಿದೆಯೋ, ಆತ್ಮನ ಶರೀರದಲ್ಲಿ ಯಾವುದಿದೆಯೋ, ಇದು ಎರಡರಲ್ಲಿ ಇರತಕ್ಕಂಥದ್ದು ಆತ್ಮ. ಇದಂ ಅಮೃತಂ. ಇದು ಒಂದು ಬಂತಲ್ಲ, ಅಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಕೈ ಹೀಗೆ ತೋರಿಸಿ ಇದಂ ಅಮೃತಂ, ಇದನ್ನ ಅಮೃತ ಅಂತ ತಿಳ್ಕೊಳ್ಬೇಕು. ಇದಂ ಬ್ರಹ್ಮೇವ ಸರ್ವಂ, ಇದೇ ಬ್ರಹ್ಮ. ಎರಡನ್ನು ದಾಟಿದ ಮೇಲೆ ಬ್ರಹ್ಮ. ಇದಂ ಅಮೃತಂ ಇದಂ ಬ್ರಹ್ಮ ಏವ ಸರ್ವಂ, ಎಲ್ಲವೂ ಕೂಡ ಇದು ಬ್ರಹ್ಮ. ಹೀಗೆ ಹೇಳುವಾಗ ದ್ವಯೋಹೋ ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ. ಆದ್ದರಿಂದ ಎರಡು ಅಂತ ಹೇಳಿ ಬ್ರಹ್ಮನನ್ನು ತೋರಿಸಿದ್ದಾರೆ ಮಧು ಬ್ರಾಹ್ಮಣದಲ್ಲಿ. ಇದಿಲ್ಲ ತೈತ್ರಿಯೇಕದಲ್ಲಿ ಕೋಶಗಳನ್ನು ಹೇಳಿ ಆತ್ಮನನ್ನು ಹೇಳಿದರು. ಇದು ಒಂದು ಸ್ಟೆಪ್ ಹೈಯರ್. ಬೃಹದಾರಣ್ಯಕದಲ್ಲಿ ಎರಡನ್ನು ತೋರಿಸಿ ಒಂದನ್ನು ಹೇಳ್ತಾ ಇದ್ದಾರೆ. ಎರಡನ್ನು ದ್ವಯೋಹೋ ತೋರಿಸಿ ಪರಂ ಬ್ರಹ್ಮ ಪ್ರಕಾಶಿತಂ ಮಧು ಬ್ರಾಹ್ಮಣೆ, ಮಧು ಜ್ಞಾನಿ. ಇಲ್ಲಿ ಜ್ಞಾನ ಅಂತಿದೆ, ಜ್ಞಾನ ಅಂದ್ರೆ ಬ್ರಾಹ್ಮಣವೇ. ಮಧುವನ್ನು ಎಲ್ಲಿ ಹೇಳ್ತಾರೋ, ಮಧು ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂತ ಎಲ್ಲಿ ಹೇಳಿಕೊಡ್ತಾರೋ ಅದು ಮಧು ಜ್ಞಾನ ಅಂದ್ರೆ ಮಧು ಬ್ರಾಹ್ಮಣ. ಬೃಹದಾರಣ್ಯಕದಲ್ಲಿ 2ನೇ ಅಧ್ಯಾಯ. ಇದರಲ್ಲಿ ಪರಂ ಬ್ರಹ್ಮ ಪ್ರಕಾಶ, ಪರಬ್ರಹ್ಮನನ್ನು ಹೇಳಿದ್ದಾರೆ. ಅದು ಎಲ್ಲಕ್ಕಿಂತ ಮೀರಿದ ಬ್ರಹ್ಮನನ್ನು ಹೇಳಿದ್ದಾರೆ. ಯಾಕಂದ್ರೆ ಬ್ರಹ್ಮೈವೇದಂ ಸರ್ವಂ ಅಂತ ನಾವು ಮಾತ್ರದಲ್ಲಿ ಪರ್ಯವಸಾರವಾಗುತ್ತಲ್ಲ. ಪೃಥವ್ಯಾಂ ಉದರೇ ಚೈವ, ಪೃಥ್ವಿಯಿಂದ ಒಂದು ಕಡೆ ಹೇಳಿದ್ರು. ಉದರ ಅಂದ್ರೆ ಮನುಷ್ಯನ ಒಳಗಡೆ, ಶರೀರದ ಒಳಗಡೆ ಇರತಕ್ಕಂತಹದ್ದು ಒಂದು ಹೇಳಿದ್ರು. ಯಥಾ ಆಕಾಶ ಪ್ರಕಾಶಿತ, ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದೇನು ಆಕಾಶ. ಪೃಥ್ವಿಯಲ್ಲೂ ಆಕಾಶ ಅಂತಿದೆ, ನಮ್ಮಲ್ಲಿ ಕೂಡ ಒಂದು ದಹರಾಕಾಶ ಅಂತ ಒಂದಿದೆ. ಆಕಾಶ ಎಲ್ಲವೂ ಕೂಡ ಸಯೇಷ ಸ್ತನ ಇವ ಅವಲಂಬತೆ ಸೇಂದ್ರಯೋನಿ ಅಂತ ಬರುತ್ತಲ್ಲ. ಈ ಜಗತ್ತೆಲ್ಲ ಎಲ್ಲಿ ನಿಂತುಕೊಂಡಿದೆ? ಆಕಾಶದಲ್ಲಿ ನಿಂತುಕೊಂಡಿದೆ. ಆಕಾಶವನ್ನು ಅವಲಂಬಿಸಿ ನಿಂತುಕೊಂಡಿದೆ ಈ ಜಗತ್ತೆಲ್ಲ. ಮತ್ತೆ ಬ್ರಹ್ಮ ನಮ್ಮ ಒಳಗೆ ಹೇಗಿದ್ದಾರೆ? ಹೃದಯದಲ್ಲಿ ಒಂದು ಆಕಾಶ ಅಂತ ಇದೆಯಲ್ಲ, ಹಾರ್ದ ಆಕಾಶ ಅಥವಾ ದಹರಾಕಾಶ ಅಂತ ಕರೀತಾರಲ್ಲ, ದಹರಾಕಾಶದಲ್ಲಿ ಇದ್ದಾನೆ ಇವನು. ಆದ್ರಿಂದ ಎರಡು ಆಕಾಶಗಳು ಇದೆ. ದ್ವಯೋಹೋ ಒಂದು ಹೊರಗಡೆ ಮಹಾಕಾಶ ಅಂತ ಇದೆ, ಒಳಗಡೆ ದಹರಾಕಾಶ ಅಂತ ಇದೆ. ಎರಡರಲ್ಲಿಯೂ ಕೂಡ ಇರತಕ್ಕಂಥ ಒಂದೇ ಆಕಾಶ, ಎರಡು ಬೇರೆ ಬೇರೆ ಆಕಾಶಗಳಲ್ಲ ಅದು. ಆದ್ದರಿಂದ ಪೃಥವ್ಯಾಂ ಉದರೇ ಚೈವ ಯಥಾ ಆಕಾಶ ಪ್ರಕಾಶಿತ, ಒಂದು ಆಕಾಶವನ್ನು ಹೇಗೆ ಹೇಳ್ತಾರೋ ಹಾಗೆ ಪೃಥ್ವಿಯಲ್ಲಿ ಶಾರೀರದಲ್ಲಿ ಒಬ್ಬ ಬ್ರಹ್ಮ ಅಂತ ಹೇಳಿದ್ದಾರೆ. ಆಯಿತು.
ಜೀವಾತ್ಮನೋರನನ್ಯತ್ವಂ ಅಭೇದೇನ ಪ್ರಶಸ್ಯತೆ ನಾನಾತ್ವಂ ನಿಂದ್ಯತೆ ಯಚ್ಚ ತದೇವಂ ಹಿ ಸಮಂಜಸಂ. ಇಲ್ಲಿ ಒಂದು ಜೀವ ಸ್ವಂ, ಜೀವ ಪರಃ, ಜೀವ ಅಂತನೋ ಮಾತನ್ನು ಹೇಳಿದ್ರು. ಆತ್ಮನೇ ಜೀವ ಅಂತ ಇಲ್ಲಿ ತೈತ್ರೀಯವನ್ನು ಹೇಳ್ತಾ, ತೈತ್ರೀಯವನ್ನು ವ್ಯಾಖ್ಯಾನ ಮಾಡ್ತಾ, ತೇಷಾಮಾತ್ಮ ಪರೋ ಜೀವ, ಇವನ್ ಜೀವ ಅಂತನವನೇ ಆತ್ಮ. ಆಮೇಲೆ ಬೃಹದಾರಣ್ಯಕದಲ್ಲಿ ತೋರಿಸಿದ್ರು ಈ ಎರಡರಲ್ಲಿ ಆತ್ಮನಾಗಿರ್ತಕ್ಕಂಥವ ಯಾರೋ ಅವನೇ ಬ್ರಹ್ಮ ಅಂತ ತೋರಿಸಿದ್ರು. ಇಲ್ಲಿ ಜೀವಾತ್ಮನೋ ಅನನ್ಯತ್ವಂ, ಯಾವುದನ್ನು ಜೀವ ಅಂತ ನಾವು ಹೇಳ್ತಾ ಇದ್ದೀವೋ ಇಲ್ಲಿ ಆತ್ಮ ಅಂತ ಅನ್ನೋದು ಅದೇನೆ. ಜೀವಾತ್ಮನೋ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ. ಉಪನಿಷತ್ತುಗಳಲ್ಲಿ ಈ ಆತ್ಮ ಅಂತ ನಾವು ಏನು ಕರೀತಾ ಇದ್ದೀವೋ ಜೀವ ಅಂತ ಅನ್ನೋ ದೃಷ್ಟಿಯಲ್ಲೇ ಅದನ್ನು ಕರೀತಾ ಇದ್ದೀವಿ. ಇಲ್ಲಿ ಒಂದು ಈಕ್ವೇಷನ್ನು, ಒಂದು ಪಾರ್ಫೆಕ್ಟ್ ಈಕ್ವೇಷನ್ ಮಾಡಬೇಕು. ಜೀವ ಇಸ್ ಈಕ್ವಲ್ ಟು ಆತ್ಮ, ಆತ್ಮ ಇಸ್ ಈಕ್ವಲ್ ಟು ಬ್ರಹ್ಮ, ದೇರ್ಫೋರ್ ಜೀವ ಇಸ್ ಈಕ್ವಲ್ ಟು ಬ್ರಹ್ಮ. ಜೀವೋ ಬ್ರಹ್ಮೈವನಾಪರಃ ಅಂತ ಉಪನಿಷತ್ತು ಹೇಳುತ್ತೆ, ವೇದಾಂತ ಹೇಳುತ್ತೆ ಅಂತ ಹೇಳ್ತಾ ಇರಲ್ಲ. ಹೀಗೆ ನಾವು ಒಂದು ದೀರ್ಘ ಸೂತ್ರ ಮಾಡಬೇಕು. ಜೀವ ಅಂತಂದ್ರೆ ಏನು? ಬ್ರಹ್ಮ. ಯಾಕೆಂದ್ರೆ ಆತ್ಮ ಪರೋ ಜೀವ ಅಂತ ಹೇಳಿದೆ. ಆದರೆ ಆತ್ಮನನ್ನ ಜೀವ ಅಂತ ಹೇಳಲಿಲ್ಲ, ಆತ್ಮ ಪರೋ ಜೀವ ಅಂತ ಹೇಳಿದ್ರು. ಬರೀ ಆತ್ಮ ಜೀವ ಅಂತ ಹೇಳ್ಬಿಟ್ಟಿದ್ರೆ ಜೀವವೇ ಬ್ರಹ್ಮ ಅಂತ ಹೇಳ್ಬಹುದಾಗಿತ್ತು. ಅಲ್ಲಿ ಆತ್ಮ ಅಂತ ಅನ್ನೋದನ್ನು ಒಂದು ಕ್ವಾಲಿಫೈ ಮಾಡಿದ್ದಾರೆ, ಆತ್ಮ ಪರೋ ಜೀವ, ಎಲ್ಲ ಜೀವಗಳಿಗೆ ಪರನಾದ ಜೀವ ಅಂತೇಳಿ. ಆಮೇಲೆ ಇಲ್ಲಿ ಆತ್ಮ ಅಂತನ್ನೋದು ಕೂಡ ಅಲ್ಲಿ ಬ್ರಹ್ಮ ಅಂತ ಹಿಂದೆ ಹೇಳಿದ್ರು. ಇಲ್ಲಿ ಆತ್ಮ ಅಂತ ಅನ್ನೋದನ್ನ ಜೀವ, ಇದೆಲ್ಲ ಹೇಳಿದ ಮೇಲೆ ಜೀವಾತ್ಮನೋರನನ್ಯತ್ವಂ ಅಂತನ್ನೋದು ಜೀವ ಬ್ರಹ್ಮಯೋರನತ್ವ ಅನನ್ಯತ್ವಂ ಅಂತ ಹೇಳಿದ್ರು. ಸ್ವಲ್ಪ ಮಾತ್ರ ಗಣ ಒಂದು ಸ್ವಲ್ಪ ಹೋಗ್ತಾ ಇತ್ತು, ಬಟ್ ಚಿಂತೆ ಇಲ್ಲ. ಉಪನಿಷತ್ತಿನಲ್ಲಿ ಏನಿದೆ, ಅವ ಒಂದು ಮಾತ್ರೆ ಒಂದು ಗಣ ಹೋದ್ರೂ ಕೂಡ ಅದೇ ಶ್ರುತಿ ಆದ್ದರಿಂದ ಸಾಧು ಅಂತೇಳಿ ನಮ್ಮಲ್ಲಿ ಒಂದು ನಿಯಮ ಇದೆ. ಎಲ್ಲ ಲೌಕಿಕರು ಮಾಡೋ ಕವಿತೆಯಲ್ಲಿ ಛಂದಸ್ಸು ಎಲ್ಲ ಸರಿಯಾಗಿರ್ಬೇಕು, ಗಣಗಳು ಆ ಮಾತ್ರೆ ಎಲ್ಲ ಗುರು ಲಘು ಎಲ್ಲ ಸರಿಯಾಗಿರ್ಬೇಕು. ಒಬ್ಬ ಆರ್ಷೆ ಅಥವಾ ಋಷಿಗಳು ಮಾಡೋದ್ರಲ್ಲಿ ಈ ಗುರು ಗಣ ಅವೆಲ್ಲ ಲೆಕ್ಕ ಮಾಡ್ಕೊಂಡು ಏನು ಆ ಕೈದಲ್ಲಿ ಬೇರೆ ಹೇಳ್ಕೊಂಡು ಬರೆಯೋಲ್ಲ ಅವರು. ಆದ್ರಿಂದ ಆರ್ಷೇಯ ಪ್ರಯೋಗತ್ವ ಸಾಧು ಅನ್ನೋ ಒಂದು ನಿಯಮ ಇದೆ. ಋಷಿಗಳು ಏನು ನೀರು ಬರ್ತಾ ಇದೆ, ನೀರು ಬರ್ತಾ ಇದೆ ಹೊರಗಡೆ, ಮಳೆ ಬರ್ತಾ ಇದೆ ಅಂತ ಇದೆ. ಇಲ್ಲಿ ಜೀವಾತ್ಮನೋ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ. ಜೀವನಿಗೂ ಆತ್ಮನಿಗೂ ಭೇದವಿಲ್ಲ. ಅನನ್ಯತ್ವ ಅಂದ್ರೇನು? ಅನ್ಯ ಅಂದ್ರೆ ಬೇರೆಯಾಗಿರೋದು, ಅನನ್ಯ ಅಂದ್ರೆ ಬೇರೆ ಅಲ್ಲದ್ದು. ಬೇರೆ ಅಲ್ಲದ್ದನ್ನ ಅಭೇದೇನ, ಎರಡಕ್ಕೂ ಇರತಕ್ಕಂಥ ಭೇದವನ್ನ ತೊಲಗಿಸಿ ಪ್ರಶಸ್ಯತೆ ಹೇಳ್ತಾ ಇದ್ದಾರೆ. ಏನು? ಜೀವ ಆತ್ಮ ಒಂದು, ಜೀವ ಬ್ರಹ್ಮ ಒಂದು ಅಂತ ಹೇಳಲಿಲ್ಲ. ಇಲ್ಲಿ ಈ ಕಾರಿಕೆಯಲ್ಲಿ ಜೀವ ಬ್ರಹ್ಮ ಒಂದು ಅಂತ ಹೇಳಲಿಲ್ಲ. ಜೀವ ಆತ್ಮ, ಜೀವಾತ್ಮನೋ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ ಹೀಗೆ ಹೇಳ್ತಾ ಇದ್ದಾರೆ. ವಿಚಿತ್ಯ ವಿಚಿತ್ಯ ಧೀರಾಹ ಅಂತ ಹೇಳ್ತಾರೆ. ಅಶರೀರಂ ಶರೀರೇಶು ಇತ್ಯಾದಿಯ ಉಪನಿಷತ್ತುಗಳಲ್ಲಿ ಯಾರು ಎರಡರಲ್ಲಿ ಒಂದು ಅಂತ ತಿಳ್ಕೊಳ್ತಾನೋ ಅವನು ಧೀರ. ಈಗ ಪ್ರಶಸ್ಯತೆ. ನಾನಾತ್ವಂ ನಿಂದ್ಯತೆ, ಎರಡೂ ಬೇರೆ ಬೇರೆಯಾದದ್ದು ಅಂತ ಹೇಳ್ತಾರೋ ಅದನ್ನು ನಿಂದನೆ ಮಾಡಿದ್ದಾರೆ. ಅವನು ಮೂಢ, ಅವನು ನಹಿ ನಾನಾ ವಿದ್ಯತೆ ನಾನಾಸ್ತಿ ಕಿಂಚನ ಇತ್ಯಾದಿಯಾಗಿ ಹೀಗೆ ಎರಡನ್ನ ಬೇರೆ ಬೇರೆ ಅಂತ ಹೇಳೋದನ್ನ ನಿಂದನೆ ಮಾಡಿದ್ದಾರೆ. ತದೇವಂ ಹಿ ಸಮಂಜಸಂ, ಹೀಗೆ ಹೇಳ್ತಕ್ಕಂಥದ್ದೇ ನ್ಯಾಯ. ಇದಕ್ಕೆ ಮುಂದೆ ಕೆಲವು ಯುಕ್ತಿಗಳನ್ನು ಕೊಡ್ತಾರೆ. ಯಾರೋ ಅನಿಯನ್ ಫ್ರೆಂಡ್ ಮದುವೆ ಕಾರಿಕೆಗಳಲ್ಲಿ ಸಂಘಾತಾಃ ಸ್ವಪ್ನವತ್
ಅಂದರೆ ಸ್ವಪ್ನದ ಹಾಗೆ ಈ ಕಾರ್ಯಕಾರಣ ಸಂಘಾತಗಳೆಲ್ಲ ಅಂದರೆ ಏನು ಮಾಂಡೂಕ್ಯೋಪನಿಷತ್ತಿಗೆ ಇದನ್ನು ಸೇರಿಸಿರೋದ್ರಿಂದ ಈ ಅಂಡರ್ ಕರೆಂಟ್ ಆ ಮೂರು ಅವಸ್ಥೆಗಳು ಜಾಗೃತ ಸ್ವಪ್ನ ಸುಷುಪ್ತಿ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೃಷ್ಟಿ ಅಂದರೆ ಏನು ಅಂದರೆ ಅದು ಸ್ವಪ್ನದ ಹಾಗೆ, ಸ್ವಪ್ನದಲ್ಲಿ ಹೇಗೆ ಸೃಷ್ಟಿಯೋ ಹಾಗೆ ಜಾಗೃತಿನ ಸೃಷ್ಟಿ ಅಂತ ಹೇಳ್ಕೊಂಡು ಬರ್ತಾರೆ. ಜೀವಾತ್ಮನೋ ಪೃಥಕ್ತ್ವಂ ಯತ್ ಪ್ರಾಗ್ ಉತ್ಪತ್ತೇ ಪ್ರಕೀರ್ತಿತಂ ಭವಿಷ್ಯದ್ವೃತ್ಯ ಗೌಡಂ ತತ್ ಮುಖ್ಯತ್ವಂ ಹಿ ನ ಯುಜ್ಯತೆ. ಜೀವಾತ್ಮನಃ ಪೃಥಕ್ತ್ವಂ, ಜೀವ ಮತ್ತು ಆತ್ಮ ಇವರಿಬ್ಬರು ಬೇರೆ ಅಂತಕ್ಕಂಥದ್ದು. ಪೃಥಕ್ತ್ವ ಎರಡೂ ಬೇರೆ ಬೇರೆ, ಜೀವವೇ ಬೇರೆ ಆತ್ಮನೇ ಬೇರೆ ಅನ್ನೋದು ಯತ್ ಇದನ್ನ ಪ್ರಾಕ್ ಉತ್ಪತ್ತೇ ಪ್ರಕೀರ್ತಿತಂ. ಇಲ್ಲಿ ಪ್ರಾಗ್ ಉತ್ಪತ್ತೇ ಅಂತ ಪದ ಇದೆ, ಅದನ್ನು ಹೇಗೆ ಉತ್ಪತ್ತೇ ಪ್ರಾಕ್ ಅಂತ ಮಾಡಿಕೊಳ್ಬಹುದು, ಅಥವಾ ಉತ್ಪತ್ತೇ ಪ್ರಾಕ್ ಅಂತ ಮಾಡಬಹುದು, ಅಥವಾ ಪ್ರಾಕ್ ಅನ್ನೋದೇ ಪ್ರತ್ಯೇಕವಾಗಿ ಪ್ರಾಕ್ ಪ್ರಕೀರ್ತಿತಂ ಹಿಂದೆ ಹೇಳಲ್ಪಟ್ಟಿತು. ಯಾವುದನ್ನ? ಉತ್ಪತ್ತೇ ಜೀವಾತ್ಮನೋ ಪೃಥಕ್. ಉತ್ಪತ್ತಿಯ ವಿಚಾರದಲ್ಲಿ ಉತ್ಪತ್ತೇ ಅಂತ ಅನ್ನೋದನ್ನು ಸ್ವಲ್ಪ ಅಧ್ಯಾಹಾರ ಮಾಡಿಕೊಂಡು ಉತ್ಪತ್ತಿಯ ವಿಚಾರದಲ್ಲಿ ಜೀವ ಮತ್ತು ಆತ್ಮ ಎರಡು ಬೇರೆ ಬೇರೆ ಅಂತನ್ನೋದು ಪ್ರಾಕ್ ಕರ್ಮಕಾಂಡದಲ್ಲಿ ಪ್ರಕೀರ್ತಿತಂ ಹೇಳಲ್ಪಟ್ಟಿತು. ಯಾವುದು ಹೇಳಲ್ಪಟ್ಟಿದೆಯೋ ಯತ್ ತತ್ ಭವಿಷ್ಯದ್ವರ್ತ್ಯ ಗೌಣಂ ಅಂತ ಮುಂದೆ ಹೇಳ್ತಾರೆ. ಹಿಂದೆ ಇಲ್ಲಿ ಎರಡು ವಿಧವಾಗಿ ಅರ್ಥಗಳನ್ನು ಈ ವ್ಯಾಖ್ಯಾನಕಾರರು ಹೊರಡಿಸ್ತಾರೆ. ಈ ಪ್ರಾಕ್ ಅಂತನ್ನೋ ಮಾತಿಗೇನು, ಇವಾಗ ಕರ್ಮಕಾಂಡ ಅಂತ ಇದೆ, ಕರ್ಮಕಾಂಡದಲ್ಲಿ ಯಾವ ಯಾವ ಕಾಮನೆಗಳಿರುತ್ತೋ ಆ ಕಾಮನೆಗಳಿಗೆ ಅನುಸಾರವಾಗಿ ಕೆಲವು ಕಾಮ್ಯ ಕರ್ಮಗಳನ್ನು ಹೇಳ್ತಾರೆ. ಪಶುಕಾಮ ಅವನೊಂದು ಯಜ್ಞ ಮಾಡಲಿ, ಗ್ರಾಮಕಾಮ ಅವನೊಂದು ಇನ್ನೇನೋ ಮಾಡಲಿ, ಭೌತಿಕಾಮ ಅವನು ಇನ್ನೊಂದು ಕೆಲಸ ಮಾಡಲಿ. ಹೀಗೆ ಜೀವ ಅಂದ್ರೆ ಏನು, ಈ ಪಶುಕಾಮಿಯಾದ ಜೀವ ಅಂತನೋ ಒಬ್ಬ, ಭೂತಿಕಾಮಿ ಅಂತನ್ನೋ ಜೀವ ಒಬ್ಬ ಬೇರೆ, ಅಥವಾ ಸ್ವರ್ಗಕಾಮಿ ಅಂತನ್ನೋ ಜೀವ ಬೇರೆ. ಹೀಗೆ ಬೇರೆ ಬೇರೆ ಜೀವರಿದ್ದಾರೆ. ಆಯಾ ಜೀವರಿಗೆ ಅನುಗುಣವಾಗಿ ಒಂದು ಕೆಲಸವನ್ನು ಮಾಡೋದು, ಕ್ರಿಯೆಯನ್ನು ಮಾಡೋದು. ಹೀಗೆ ಪ್ರಾಕ್ ಜೀವ ಆತ್ಮನೋ ಪೃಥಕ್ತ್ವಂ ಯತ್ ಪ್ರಕೀರ್ತಿತಂ. ಸ್ವರ್ಗಕಾಮೋ ಯಜೇತ ಅಂತ ಕರ್ಮಕಾಂಡದಲ್ಲಿ ಹೇಳುತ್ತೆ. ಸ್ವರ್ಗ ಕಾಮ ಅಥವಾ ಗ್ರಾಮಕಾಮ ಅಥವಾ ಭೂತಿಕಾಮ. ಈ ಭೂತಿ ಗ್ರಾಮ ಸ್ವರ್ಗ ಅಂತನ್ನೋದು ಒಂದು. ಅನೇಕ ಜನಗಳು ಒಂದನ್ನು ಅಪೇಕ್ಷಿಸಿ, ಸ್ವರ್ಗವನ್ನು ಅಪೇಕ್ಷಿಸಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಭೂತಿಯನ್ನು ಅಪೇಕ್ಷಿಸಿ ಇನ್ನೇನೋ ಮಾಡ್ತಾರೆ, ಇನ್ನೊಂದು ಗ್ರಾಮವನ್ನು ಅಪೇಕ್ಷಿಸಿ ಇನ್ನೇನೋ ಮಾಡ್ತಾರೆ. ಇಲ್ಲಿ ಪ್ರಾಪ್ಯವಾದದ್ದು ಒಂದು, ಆದರೆ ಇದನ್ನು ಪಡ್ಕೊಳ್ತಕ್ಕಂಥ ಪ್ರಾಪ್ತಿಗಳು ಅನೇಕ. ಇದು ಜೀವಾತ್ಮನೋ ಪೃಥಕ್ತ್ವಂ ಯತ್ ಪ್ರಾಕ್ ಪ್ರಕೀರ್ತಿತ. ಅಂದ್ರೆ ಉತ್ಪತ್ತಿಯ ವಿಚಾರದಲ್ಲಿ ಯಾವ ಕಾಮ ಇವನಿಗಿದೆಯೋ ಆ ಕಾಮವನ್ನು ಅವನು ಪಡೆಯುತ್ತಾನೆ. ಒಂದೇ ಮನೆಯಲ್ಲಿ ಇಬ್ಬರಿದ್ದು ಒಬ್ಬ ಭೂತಿ ಅಂದ್ರೆ ಐಶ್ವರ್ಯವನ್ನು ಬಯಸಿ ಒಂದು ಇಷ್ಟಿ ಮಾಡ್ತಾನೆ, ಇನ್ನೊಬ್ಬ ಸ್ವರ್ಗವನ್ನು ಬಯಸಿ ಇನ್ನೊಂದು ಮಾಡ್ತಾನೆ. ಅವನಿಗೆ ಸ್ವರ್ಗ ಅಂತ ಸಿಗುತ್ತೆ, ಇವನಿಗೆ ಐಶ್ವರ್ಯ ಅಂತ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಆಯ್ತಲ್ಲ. ಜೀವಾತ್ಮನೋ ಪೃಥಕ್ತ್ವಂ ಪ್ರಾಕ್ ಪ್ರಕೀರ್ತಿತ. ಇದು ಇಲ್ಲೇ ವ್ಯಾಖ್ಯಾನಕಾರರು ಹೀಗೆ ಮಾಡಿದ್ದಾರೆ. ಆದರೆ this does not seem to refer to the ಕರ್ಮಕಾಂಡ. ಕರ್ಮಕಾಂಡದಲ್ಲಿ ಹಾಗೆ ಹೇಳುತ್ತೆ, ಆದರೆ ಜ್ಞಾನಕಾಂಡದಲ್ಲಿ ಸ ಆತ್ಮ ಅನ್ವೇಷ್ಟವ್ಯ ಇತ್ಯಾದಿಯಾಗಿ ಅಭೇದವನ್ನು ಹೇಳುತ್ತೆ ಅಂತನೋ ಹಾಗೆ ವ್ಯಾಖ್ಯಾನಕಾರರು ಹೊರಡಿಸ್ತಾರೆ. ಆದರೆ ಉತ್ಪತ್ತೇ ಪ್ರಾಕ್ ಅಂತನೋ ಸಾಧುವಾದಂಥ ಉತ್ಪತ್ತಿಗೆ ಮೊದಲು ಜೀವಾತ್ಮನೋ ಪೃಥಕ್ತ್ವಂ ಪ್ರಕೀರ್ತಿತ. ಉತ್ಪತ್ತಿಗೆ ಮುಂಚೆ ಆತ್ಮ ಅವನು ಸಾಯಿಕ್ಷತ, ಅವನು ನೋಡಿದ, ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿದ. ಅನಂತರದಲ್ಲಿ ತತ್ಸರ್ವಂ ಅಸೃಜತ, ಎಲ್ಲವನ್ನೂ ಸೃಷ್ಟಿ ಮಾಡಿದ. ಅಥವಾ
ಆತ್ಮನ ಆಕಾಶ ಸಂಭೂತಃ, ಆತ್ಮನಿಂದ ಆಕಾಶ ಅಂತ ಬಂತು. ಅಂದ್ರೆ ಏನು? ಕಾರ್ಯ ಕಾರಣ ಎರಡೂ ಬೇರೆ ಬೇರೆಯಾಯಿತು ಅಂತನ್ನೋದು ಜೀವಾತ್ಮನೋಹ ಪೃಥಕ್ತ್ವಂ. ಅಂದ್ರೆ ಏನು? ಆತ್ಮ ಆಕಾಶಕ್ಕೆ ಕಾರಣವಾಗದೇ ಇರತಕ್ಕಂಥ ಒಂದು ಭಾವ ಇದೆ, ಅದನ್ನು ಆತ್ಮ ಅಂತ ಕರೆದಿದ್ದಾರೆ. ಆಕಾಶಕ್ಕೆ ಕಾರಣವಾಗಿರೋದನ್ನು ಜೀವ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಉಪನಿಷತ್ತು ಏನು ಹೇಳುತ್ತೆ? ಜೀವೇನ ಆತ್ಮನ ಅನುಪ್ರವಿಶ್ಯ, ಜೀವನಾಗಿ ಈ ವಸ್ತುಗಳೊಳಗೆ ಸೇರಿ ಅನುಪ್ರವೇಶ ಶ್ರುತಿಯಲ್ಲಿ ಬರುತ್ತಲ್ಲ, ತತ್ಸರ್ವಂ ಅಸೃಜತ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಯಾವ ರೀತಿಯಿಂದ? ಅನೇನ ಜೀವೇನ ಆತ್ಮನ, ಇವನು ಜೀವನಾಗಿ ಒಳಗೆ ಹೋದ. ಅಂದ್ರೆ ಆತ್ಮನ ಆಕಾಶ ಸಂಭು, ಆತ್ಮನಿಂದ ಆಕಾಶ ಅಂತ ಬಂತು. ಆಕಾಶ ವಾಯು. ಈಗ ಆತ್ಮ ಅಂತನ್ನೋದು ಕಾರಣ, ಆಕಾಶ ಅನ್ನೋದು ಕಾರ್ಯ. ಒಂದು ಕಾರಣ ಕಾರ್ಯ ಸಂಬಂಧ. ಇಲ್ಲಿ ಆತ್ಮನಃ ಆಕಾಶ, ಆತ್ಮನ ಆಕಾಶ ಸಂಭೂತ. ಅಂದ್ರೆ ಈ ಕಾರಣವಾದದ್ದು ಕಾರ್ಯದಲ್ಲಿ ಅನುಪ್ರವೇಶ ಮಾಡಿತು. ಅಂದ್ರೆ ಅನುಪ್ರವೇಶ ಮಾಡಿದ ಮೇಲೆ ಬೇರೆ, ಅನುಪ್ರವೇಶ ಮಾಡೋದಕ್ಕಿಂತ ಮೊದಲು ಬೇರೆ. ಮೊದಲು ಅದನ್ನು ಆತ್ಮ ಅಂತ ಕರಿತೀವಿ, ಅದಾದ ಮೇಲೆ ಅದನ್ನು ಆಕಾಶ ಅಂತ ಕರಿತೀವಿ. ಆಕಾಶಾದ್ ವಾಯು, ಇದೇ ಗತಿ. ಆಕಾಶ ವಾಯುವಿನ ಒಳಗೆ ಹೋಗಿ ಅದರ ಜೀವವಾಗುತ್ತೆ. ಅದಕ್ಕೆ ಮೊದಲು ಆಕಾಶ ಅಂತ ಮಾತ್ರ ಇತ್ತು. ಆಕಾಶವಾದ ಮೇಲೆ ವಾಯು, ವಾಯುರಗ್ನಿ ಇತ್ಯಾದಿಯಾಗಿ ಒಂದೊಂದರಲ್ಲೂ ಕೂಡ ಅನುಪ್ರವೇಶ ಮಾಡಿದೆ. ಆತ್ಮ ಜೀವವ ಆಕಾಶದ ಜೀವವಾಗಿ, ಆಕಾಶ ಆಕಾಶದ ಜೀವವಾದ ಮೇಲೆ ಅವನು ವಾಯುವಿನ ಜೀವವಾದ. ಎಲ್ಲವೂ ಇವನೇ. ಆದರೆ ಅದು ಕೂಡ ಏನು ಸದಾ